ಸರಿಯಾಗಿ ನೋಡಿ ಹೀಗಿದೆ ತಿಳಿತಲ್ಲ ಅಂತ ಅಂತಾರೆ. ಮುಂದೆ ಹೋದ್ರೆ ಆ ತರಹ ಪಾಠ ಹೇಳುವುದಕ್ಕಲ್ಲ, ಟಿಪ್ಪಣಿಗಳನ್ನ ಓದಿಕೊಂಡು ಟಿಪ್ಪಣಿಗಳಲ್ಲಿ ಬಂದ ಸರಿಯಾದ ಅರ್ಥವನ್ನ ನಡೆಸಿ ಮೂಲ ಗ್ರಂಥದ ವ್ಯಾಖ್ಯಾನ ಮಾಡುವುದಕ್ಕೆ ಕನಿಷ್ಠ 2.5 ಗಂಟೆ ಬೇಕು. 2.5 ಗಂಟೆ ಬೇಕು. ಆ 2.5 ಗಂಟೆ ಪಾಠ ಹೇಳುವುದಕ್ಕೆ ಬೇಕಾಗುತ್ತೆ. ಆದರೆ ಒಂದು ವಿಷಯ ತಿಳ್ಕೊಳ್ಳಿ, ಅಂತ ಗ್ರಂಥದ ಮಹಾಭಾರತ ಏನು ಅಂತ ಹೇಳೋದಕ್ಕೆ ನಾವು ಹೊರಟಿಲ್ಲ, ಅದಕ್ಕೂ ಸಿದ್ಧ. ಆದರೆ ಆ 2.5 ಗ್ರಂಥ ಒಂದು ಪೇಜಿನಲ್ಲಿ, 1 ಅಥವಾ 2 ಪೇಜಿನಲ್ಲಿ ನಾವು ನೋಡಿದರೆ ಪ್ರಾರಂಭವಾದ ವಿಷಯ ಕೊನೆಯ ವಿಷಯ ನೋಡಿದರೆ ಮುಗಿತಾ ಇರುವಾಗ 20 ವಿಷಯಗಳು ಬರಬೇಕು. 20 ವಿಷಯಗಳು ಬರಬೇಕು. 20 ವಿಷಯಗಳು ಬಂದಿರ್ತವೆ. ಹೇಗೆ ಬಂದಿರ್ತವೆ? ಇಲ್ಲಿ ನಾನು ಹೇಳಿದ್ರಲ್ಲ, ಟು ದ ವಾಲ್, ಅದ್ವೈತಿಗಳನ್ನ, ಮೀಮಾಂಸಕರನ್ನ, ನೈಯಾಯಿಕರನ್ನ ದಂಡೆಗೆ ಹಚ್ಚಿ ಖಂಡನೆ ಮಾಡಿ ಇರವ್ಯರ್ಥಂ ಅಂತ ನಿರ್ಣಯ ಮಾಡುವಂತಹ ವಾಕ್ಯಗಳೇ ಎಲ್ಲವು. ಉದಾಹರಣೆ ಮಾಡಿರ್ತಾರೆ. ಎಷ್ಟು ವಿಚಿತ್ರವಾಗಿ ಒಂದು 15-20 ದಿವಸ ಪಾಠ ಆದ ಮೇಲೆ ನಾನು ಹಿಂದೆ ಫ್ಲಾಶ್ ಬ್ಯಾಕ್ ಮಾಡಿ ನೋಡಿಕೊಂಡ್ರೆ ಅಪ್ಪಾ ಎಷ್ಟು ವಿಷಯಗಳ ಏನೇನು ಮಹಿಳೆಗಳು, ಏನೇನು ವಿಚಾರಗಳನ್ನು ಹೇಳಿದ್ರು, ಎಷ್ಟು ಮೀಮಾಂಸಕರು, ಎಷ್ಟು ನೈಯಾಯಿಕರ ವಿಚಾರ, ಎಷ್ಟು ಅದ್ವೈತಗಳ ಖಂಡನ, ಬೇರೆ ಬೇರೆ ಸಿದ್ಧಾಂತಗಳ ವಿಮರ್ಶೆ ಎಷ್ಟು ಬಂತಪ್ಪ ಇದರಲ್ಲಿ ಅಂತ 8 ದಿನಗಳ ಆದಮೇಲೆ, 15-20 ದಿನಗಳ ಆದಮೇಲೆ ಅಲ್ಲೇ ಇವತ್ತಿನ ದಿವಸ ಟೀಕಾಕೃತ್ಪಾದರ ಗ್ರಂಥದಲ್ಲಿ ಬಂದ ವಿಷಯವನ್ನ ಎಕ್ಸಾಸ್ಟಿವ್ ಆಗಿ ಇಂಡೆಕ್ಸ್ ಯಾರಾದರೂ ಮಾಡಿ ಸಮರ್ಥರಾಗಿದ್ದರೆ ಅದು ಟೀಕಾರಾಯರೇ, ಮತ್ತೊಬ್ಬರಲ್ಲ. ಎಕ್ಸಾಸ್ಟಿವ್ ಆಗಿ ಇಂಡೆಕ್ಸ್ ಮಾಡುವುದಕ್ಕೆ ಇನ್ನೊಂದು ಸುಧಾ ಗ್ರಂಥದಷ್ಟೇ ವಿಸ್ತಾರವಾದ ಇಂಡೆಕ್ಸ್ ಅನ್ನು ನೀಡಿದ್ದಾರೆ. ಯಾಕೆ? ಪ್ರತಿ ವಾಕ್ಯಕ್ಕೂ ಒಂದು ವಿಷಯ ಹೊಸ ಹೊಸನೆ, 2-3-4 ಒಂದು ಹೊಸ ವಿಷಯ ಬಂದಿದೆ. ಇಷ್ಟು ವಿಚಿತ್ರವಾಗಿ ಬರೆದ ಗ್ರಂಥ ಅಂತ ಪ್ರತಿಸಾಗ್ತದೆ. ಹಾಗಾಗಿ ಒಂದು ಪ್ಯಾರಾದಲ್ಲಿ ಇದ್ದ ವಿಷಯವೇ ಬೇರೆ, 2ನೇ ಪ್ಯಾರಾದಲ್ಲಿ ಬೇರೆ ವಿಷಯ, ಮತ್ತೊಂದು ವಿಷಯವೇ ಬೇರೆ ಸಂಬಂಧ ಇರುತ್ತೆ. ಆಗ ಹೇಳುವ ತಾತ್ಪರ್ಯ ಅಷ್ಟು ಹೊಸ ಹೊಸ ವಿಷಯವನ್ನ ಅದೇ ರಿಪೀಟ್ ಮಾಡಿ 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 ಚರಿತ ಚರವಣ ಮಾಡುವಂತಹ, ಬೇಸರಿಸುವಂತಹ ಗ್ರಂಥಗಳನ್ನು ಬರೆಯುವ ಸ್ವಭಾವ ಟೀಕಾರಾಯರಲ್ಲ. ಟೀಕಾಕೃತ್ಪಾದರು ಒಂದು ಸಲ ಹೇಳಿಕೊಂಡು ಹೋಗ್ತಾ ಇದೆ. ಇಂಥ ಅದ್ಭುತವಾದಂತಹ ಗ್ರಂಥವನ್ನ ಬರೆದ ಮಹಾನುಭಾವರು ಟೀಕಾಕೃತ್ಪಾದರು. ಇದು ಶ್ರೀಮನ್ಯಾಯಕರ ಒಂದಲ್ಲ, ಎಲ್ಲಾ ಗ್ರಂಥಗಳಲ್ಲೂ ಇದನ್ನು ನಾವು ಅನುಭವಿಸ್ತೇವೆ. ಪಾಠ ಹೇಳುವ ಪಂಡಿತರು, ಓದುವ ಶಿಷ್ಯರು ಇದನ್ನ ಅನುಭವಿಸ್ತಾರೆ. ಡೀಪ್ ಡೈವ್ ಮಾಡುವವರಿಗೆ ಇದೆಲ್ಲ ಗೊತ್ತಾಗ್ತದೆ. ಮೇಲೆ ತೇಲುವವರಿಗೆ ಸಮಸ್ಯೆಗಳು, ಅವ್ರು ಯಾವ ಪ್ರಾಬ್ಲಮ್ ಇಲ್ಲ. ಹೀಗೆ ಅಂತ ನಾವಿಲ್ಲಿ ತಿಳ್ಕೊಳ್ಳಿ. ಶ್ರೀಮದಾಚಾರ್ಯರ ಗ್ರಂಥಗಳಿಗೆ, ಟೀಕಾಕೃತ್ಪಾದರ ಗ್ರಂಥಗಳು ವ್ಯಾಖ್ಯಾನವಾಗಿ ಬಂತು. ಇಷ್ಟೇ ಅಲ್ಲ, ಏನಪ್ಪ ಅವ್ರು ಯಾರೋ ಅವ್ರ ಕಾದಂಬರಿ ಬರೆದಿದ್ದಾರೆ, ಅವ್ರು ಚೆನ್ನಾಗಿದೆಯಾ, ನಾನು ಓದಿದ್ದೀನಿ, ಓದಿದೆಯಾ, ಓದಿಲ್ಲ, ಇಟ್ಟಿದ್ದೀನಿ ಅಂತೇವೆ. ಏನೋ ಅದನ್ನ ಬಿಸಾಕ್ತೇವೆ, ಏನೋ ಮಾಡ್ತೇವೆ. ಹಾಗೆ ಇದ್ದ ಗ್ರಂಥ ನಮ್ಮ ಟೀಕಾಕೃತ ಗ್ರಂಥ. ಅಂದ್ರೆ ನಾನು ಹೇಳುವಾಗ ಏನು ವಿಚಾರ ಅಂತಂದ್ರೆ, ಟೀಕಾಕೃತ್ಪಾದರ ಗ್ರಂಥ ಓದುವವರು, ಶಾಸ್ತ್ರ ಓದದೇ ಇದ್ದಂತಹ ಜನ ಯಾರಿದ್ದಾರೆ, ಭೋಗ ಲಾಲಸೆಯಲ್ಲಿ ಕೇವಲ ITPT ಅರ್ಥಾತ್ ಬರೀ ಆ ಮಾರ್ಗದಲ್ಲಿ ಇದ್ದವರು, ದೇವರ ಶ್ರೀಮದಾಚಾರ್ಯ ಶಾಸ್ತ್ರದ ಮಾರ್ಗದಲ್ಲಿ ಇಲ್ಲದಿದ್ದವರು ಏನಿದ್ದಾರೆ ಅವರು ಬಿಡಿ. ಯಾರು ಶ್ರೀಮದಾಚಾರ್ಯ ಶಾಸ್ತ್ರದ ಮಾರ್ಗದಲ್ಲಿದ್ದಾರೆ, ಶ್ರೀಮದಾಚಾರ್ಯ ಶಾಸ್ತ್ರವನ್ನ ಓದಬೇಕು ಅಂತ ಸೀರಿಯಸ್ ಆಗಿ ಅಧ್ಯಯನ ಮಾಡಬೇಕು ಅಂತ ಮಿಷನ್ ಇಟ್ಕೊಂಡಿದ್ದಾರೆ ಅವರಿಗೆ ಟೀಕಾಕೃತ್ಪಾದರ ಗ್ರಂಥ, ಟೀಕಾಕೃತ್ಪಾದರ ಬರೆದ 2ನೇ ಕ್ಷಣದಿಂದ ವಿದ್ಯಾಧಿರಾಜರ ಮಹಾಭಾರತದಿಂದ ಆರಂಭ ಮಾಡಿ, ವ್ಯಾಸರಾಜರಿಂದ ವಾದರಾಜರು, ವಿಜಯೇಂದ್ರ ಉತ್ತಮರು ಆರಂಭ ಮಾಡಿ, ರಾಘವೇಂದ್ರರಿಂದ ಆರಂಭ ಮಾಡಿ ಇವತ್ತಿನವರೆಗೂ ಟೀಕಾಕೃತ್ಪಾದರ ಗ್ರಂಥವೇ, ಜಯತೀರ್ಥರ ಗ್ರಂಥವೇ ಟೆಕ್ಸ್ಟ್ ಬುಕ್ ಆಗಿದೆ. ಅಲ್ಲೇನೂ ಅಮೆಂಡ್ಮೆಂಟ್ ಇಲ್ಲ.
ಏನೂ ಅಮೆಂಡ್ಮೆಂಟ್ ಇಲ್ಲ. ಇವತ್ತು ಒಂದು ಸ್ಟೇಟಿಗೆ ಏನಾದರೂ ಒಂದು ಬೋರ್ಡ್ಗೆ ಒಂದು ಟೆಕ್ಸ್ಟ್ ಬುಕ್ ಕಮಿಟಿ ಅಂತ ಮಾಡಿದಾಗ ಇವತ್ತು ಟೆಕ್ಸ್ಟ್ ಬುಕ್ ಕಮಿಟಿಯಲ್ಲಿ ಇದ್ದ ಒಂದು 4 ಜನ ಏನ್ ಬರೀತಾರೆ ನೋಡ್ತಾರೆ, ನಾಳೆ ಅವರನ್ನು ಕಿತ್ತಾಡ್ತಾರೆ. ಎರಡನೇ ವರ್ಷ ಬೇರೆ ಟೆಕ್ಸ್ಟ್ ಬುಕ್, 7 ಟೆಕ್ಸ್ಟ್. ನಮ್ಮ ಟೀಕಾಕೃತ ಅವರು ಬರೆದ ಗ್ರಂಥದಲ್ಲಿಯ ಒಂದು ಕಾಮ ಬದಲಾವಣೆ ಆಗಿಲ್ಲ. ವ್ಯಾಸರಾಜ ಬದಲಾವಣೆ ಮಾಡಿಲ್ಲ, ಭಾಗರಾಜ ಮಾಡಿಲ್ಲ, ವಿಜೇಂದ್ರರು ಮಾಡಿಲ್ಲ, ರಾಯರು ಮಾಡಿಲ್ಲ, ರಘುತ್ತಮರು ಮಾಡಿಲ್ಲ, ವಿದ್ಯಾಭೀಷಣ ತೀರ್ಥ ಮಾಡಿಲ್ಲ, ವಿಜಯಧ್ವಜ ತೀರ್ಥ ಮಾಡಿಲ್ಲ, ಕವೀಂದ್ರ ತೀರ್ಥ ಮಾಡಿಲ್ಲ, ಸತ್ಯನಾಥರು ಮಾಡಿಲ್ಲ, ಸತ್ಯವ್ರತರು ಮಾಡಲಿಲ್ಲ, ಸತ್ಯನಿಧಿಗಳು ಮಾಡಲಿಲ್ಲ, ಸತ್ಯಧರ್ಮರು ಸತ್ಯಬೋಧ ಮಹಾ ಘಟಾಘಟಿಕರಾದರು ಯಾರೂ ಬದಲಾವಣೆ ಮಾಡಿಲ್ಲ. ತತ್ವ ಸಂಚಾರ ಪಾಠ ಓದಬೇಕು, ಮೂಲದ ಮೇಲೆ ಹೇಳತಕ್ಕಂತಹ ಮನುಷ್ಯ, ಟೀಕೆಯನ್ನು ಬಿಟ್ಟು ಹೇಳುವಂತಹ ಮನುಷ್ಯ ಏನು ಹೇಳ್ತಾನೆ ಅಂದ್ರೆ ಹೇಗಿರುತ್ತೆ ಅಂತಂದ್ರೆ ನಾನು ಆ ಮಾತನ್ನು ಹೇಳಿದ್ರೆ ತಪ್ಪು ತಿಳಿಯಬೇಡಿ. ಎಲ್ಲೋ ಒಳ್ಳೆ ಪಾಕದ ಅನ್ನವನ್ನ ಬಿಟ್ಟು ಅತೀ ಶುದ್ಧವಾದ ಸಾಮಾನ್ಯವಾದ ಅನ್ನವನ್ನ ತಿಂದ್ರೆ ಏನಿರುತ್ತೆ ಆ ತರಹ ನಮ್ಮ ಟೀಕಾಕೃತರ ಶಾಸ್ತ್ರವನ್ನ ಸ್ವಲ್ಪ ಸೇರಿಸಿ ಶ್ರೀಮದಾಚಾರ್ಯ ಮಾಡಿದರೆ ಒಂದು ಮಾತು ಸತ್ಯ. ಡೈಮಂಡಿನ ಬೆಲೆ ಯಾವಾಗ ಗೊತ್ತಾಗತ್ತೆ ಅಂದ್ರೆ ಅದಕ್ಕೆ ಎಷ್ಟು ಆಸ್ಪೆಕ್ಟ್, ಎಷ್ಟು ಫ್ಯಾಸೆಟ್ಸ್ ಬರುತ್ತೋ ಆಗ ಅದರ ಹುಡಿ ಗೊತ್ತಾಗುತ್ತೆ. ಹಾಗೆ ಶ್ರೀಮದಾಚಾರ್ಯ ಗ್ರಂಥ ಬಿಗ್ಗೆಸ್ಟ್ ಡೈಮಂಡ್, ಲಾರ್ಜೆಸ್ಟ್ ಡೈಮಂಡ್ ಇವಾಗ ಇಲ್ಲ. ಆಗ ಅದರಲ್ಲಿ ಇಷ್ಟು ಬೆಳಕಿದೆ ಅಂತ ತೋರಿಸಿಕೊಟ್ಟವರು ಶ್ರೀಮದ ಟೀಕಾಕೃತ. ಹಾಗಾಗಿ ಇವತ್ತಿಗೂ ಕೂಡ ಯಾರಾದರೆ ತತ್ವ ಸಂಖ್ಯಾನವನ್ನು ಓದಬೇಕು ಅಂತ ಹೊರಟೆ ಟೀಕಾಕೃತವರ ಟೀಕೆ ಬೇಕು. ಪ್ರಮಾಣ ಪದ್ಧತಿ, ಪ್ರಮಾಣ ಲಕ್ಷಣಕ್ಕೆ ಟೀಕಾಕೃತವೇ, ವಿಭಾಷಕ್ಕೆ ಟೀಕಾಕೃತವೇ, ಗೀತಾಭಾಷಕ್ಕೆ ಬೇಕು, ಅನುವ್ಯಾಖ್ಯಾನಕ್ಕೆ ಬೇಕು. ಅಕಸ್ಮಾತ್ ಟೀಕಾಲಯ ಬರಲಿಲ್ಲ ಅಂತಾದ್ರೆ ಆಗ ಟೀಕಾಕೃತ್ಪಾದರು ಯಾವ ಸ್ಟೈಲಿನಲ್ಲಿ ಯಾವ ರೀತಿಯಾಗಿ ಎಲ್ಲಾ ಗ್ರಂಥಗಳಿಗೂ ವಿರೋಧ ಪರಿಹಾರ ಮಾಡಿ ಸಿದ್ಧಾಂತವನ್ನ ಬರಲು ವ್ಯವಸ್ಥೆ ಮಾಡಿ ಕೊಡಿಯಾರಲ್ಲ, ಆ ರೀತಿಯಾಗಿ ಗ್ರಂಥವನ್ನು ಬರೆಯುವ ಮಹಾನುಭಾವರು ಟೀಕಾಕೃತ್ಪಾದರ ಅನುಗ್ರಹದಿಂದ ಟೀಕಾಕೃತ್ಪಾದರು ಹಾಕಿಕೊಟ್ಟ ದಾರಿಯಲ್ಲಿ ವ್ಯಾಖ್ಯಾನ ಮಾಡಿ ಬರೆದಿದ್ದಾರೆ. ಭಾಗವತಕ್ಕೆ ವಿಜಯಧ್ವಜ, ಭಾಗವತಕ್ಕೆ ವಿಜಯಧ್ವಜ ಬರೆದರು, ಬೃಹದಾರಣ್ಯಕ್ಕೆ ರಘುತ್ತಮರು ಬರೆದರು. ಈ ಎಲ್ಲಾ ಟಿಪ್ಪಣಿಗಳು ಕೂಡ ಟೀಕಾಕೃತ್ಪಾದರ ಕ್ರಮದಲ್ಲಿ, ಆ ಸ್ಟೈಲಿನಲ್ಲಿ, ಆ ಕ್ರಮದಲ್ಲಿ, ಆ ರೀತಿಯಾಗಿ ವಿಮರ್ಶೆ ಮಾಡುವಂತಹ ಕ್ರಮದಲ್ಲೇ ಬಂದಿದೆ. ಹಾಗಾಗಿ ಅವುಗಳಿಲ್ಲದೆ ಮೂಲ ಗ್ರಂಥವನ್ನು ಅರ್ಥ ಮಾಡಿಕೊಳ್ಳುವುದು ಸುಲಭವಲ್ಲ. ಇಷ್ಟರ ಮಟ್ಟಿಗೆ ಟೀಕಾಕೃತ್ಪಾದರು, ಜಯತೀರ್ಥರು, ಅವರ ಗ್ರಂಥಗಳು has been indispensable, ಅನಿವಾರ್ಯ, ಸರ್ವಥಾ ಅನಿವಾರ್ಯ ಆಗಿದೆ. ನಿಮಗೆ ನಿಜವಾದ ಜ್ಞಾನವನ್ನು ಮಾಡಿಕೊಳ್ಳುವ ಅಪೇಕ್ಷೆ ಇದೆ. ಸಮುದ್ರದಲ್ಲಿ ದೋಣಿಯನ್ನು ಕೂತ್ಕೊಂಡು ಹೋಗ್ಬೋದು, ಸಮುದ್ರದಲ್ಲಿ ಆಕ್ಸಿಜನ್ ಹಾಕಿಕೊಂಡು ಹೋಗ್ಬೋದು, ಸಮುದ್ರದಲ್ಲಿ ಭಾರೀ ಮಷೀನಿಂದ ತಾನು ಪೂರ್ಣ ಆಳಕ್ಕೆ ಇಳಿದು ಬರುವುದು. ಹೇಗೋ ಆ ರೀತಿಯಾಗಿ ಟೀಕಾರಾಯರ ಟೀಕೆಗಳಿಲ್ಲದೆ, ಜಯತೀರ್ಥರ ವ್ಯಾಖ್ಯಾನವಿಲ್ಲದೆ ಶ್ರೀಮದಾಚಾರ್ಯರ ಗ್ರಂಥಗಳನ್ನು ತಿಳಿದುಕೊಳ್ಳುವುದು ಎಂದರೆ ದೋಣಿಯಲ್ಲಿ ಕೂತ್ಕೊಂಡು ಸಮುದ್ರದ ಮೇಲೆ ಓಡಾಡಿ ಬಂದ. ಟೀಕಾರಾಯರ ಗ್ರಂಥಗಳನ್ನು ಓದಿಕೊಂಡು ಹೋಗ್ತಾ ಇರುವಾಗ ಶ್ರೀಮದಾಚಾರ್ಯರ ಗ್ರಂಥದ ಸಾಧ್ಯವಿದ್ದಷ್ಟು ಆಳಕ್ಕೆ ಹೋಗಿದ್ದ. ಬಹಳ ಪೂರ್ಣ ಆಳ ಅಂತ ನಾವು
ಶ್ರೀಮದಾಚಾರ್ಯ ಗ್ರಂಥ ಟೀಕಾಕೃತ್ಪಾದರ ಉಪಕಾರವು ಆ ಪರಿಯಲ್ಲಿ ನಮಗೆ ಆಗಿದೆ. ಹಾಗಾಗಿ ಟೆಕ್ಸ್ಟ್ ಬುಕ್ ಆಗಿ ಒಂದು ಗ್ರಂಥ 600-700 ವರ್ಷಗಳವರೆಗೆ ತನ್ನ ವ್ಯಾಲ್ಯೂವನ್ನು ರಿಟೇನ್ ಮಾಡಿಕೊಳ್ಳಬೇಕಾಗಿದ್ದರೆ ಜಸ್ಟ್ ಥಿಂಕ್ ಆಫ್ ದ ವ್ಯಾಲ್ಯೂ ಅದೆಲ್ಲಿ ಎಷ್ಟು ಉತ್ತಮವಾದ ಮರ್ಯಾದೆ ಕೊಟ್ಟು ಅದನ್ನು ಓದ್ತಿದ್ದಾರೆ. ಶಾಸ್ತ್ರ ಅದರ ಜೀವಿಗಳು ಶ್ರೀಪಾದರ ವಿದ್ಯಾಧರ ವಿಜಯಧ್ವಜರು ಪ್ರಭುತ್ವರು ರಾಘವೇಂದ್ರರು ಸತ್ಯನಾಥರು ಸತ್ಯನಿಧಿಗಳು ವಿದ್ಯಾಧೀಶರು ಧೀರೇಂದ್ರ ತೀರ್ಥರು ಇಂಥ ಮಹಾನುಭಾವರು ಇದ್ದಾರೆ. ಅವೋದೇ ನಡೆಯೋದೇ ಇಲ್ಲ ಅನ್ನುವಂಥ ಮಟ್ಟಿಗೆ ಈ ಗ್ರಂಥದ ಮರ್ಯಾದೆಯನ್ನು ನಾನು ಕೇಳ್ತೇವೆ. ಈ ವಿಧವಾದಂತಹ ವೈಶಿಷ್ಟ್ಯ ಹಾಗಾಗಿ ಏನಾಯಿತು ಅಂತಂದ್ರೆ ನೀವು ಟೆಕ್ಸ್ಟ್ ಬುಕ್ ಆಗೋದಕ್ಕಾಗಿ ವ್ಯಾಸರಾಜರು ಕೂಡ ಟೀಕಾಕೃತ್ಪಾದರ ಗ್ರಂಥವನ್ನು ಓದಿಯೇ ಶ್ರೀಮದಾಚಾರ್ಯ ಗ್ರಂಥವನ್ನು ಅರ್ಥ ಮಾಡಿದ್ರು. ನಿಮಗೇನು ಗೊತ್ತಾ ಈಗ ಶ್ರೀ ವ್ಯಾಸರಾಜರು ಟೀಕಾ ಗ್ರಂಥಗಳನ್ನು ಓದಿದ್ರು, ಆಮೇಲೆ ಶ್ರೀಮದಾಚಾರ್ಯ ಗ್ರಂಥಗಳನ್ನು ಅರ್ಥ ಮಾಡಿಕೊಂಡು ಇಲ್ಲಿ ಅವರು ಫಲಾಗ್ತಿರಲಿಲ್ಲ. ಇದು ನಿಮಗೇನು ಗೊತ್ತಾ? ನೀವು ನೋಡ್ತೀರ ಏನ್ ಮಾತಾಡ್ತೀರಿ? ಇವ್ರ ಕಾಲದಲ್ಲಿ ಇದ್ದೀರಿ, ಪ್ರವಚನಕ್ಕೆ ಬಂದಿದ್ದೀರಿ, ಸುಮ್ಮನೆ ದಕ್ಷಿಣ ಕೊಡ್ತಾರೆ ತಗೊಂಡು ಹೋಗಿ. ಯಾರು ವ್ಯಾಸರಾಜ ನೀವೆಲ್ಲ ಸ್ಟೇಟ್ಮೆಂಟ್ ಮಾಡ್ತಿದ್ದೀರಿ? ನಾನು ಮಾಡೋದಿಲ್ಲ ಮಹಾರಾಯ. ವ್ಯಾಸರಾಜರೇ ಹೇಳಿದ್ದಾರೆ, ಆನಂದ ಗ್ರಂಥೋಪದಿಷ್ಟ ನಿಧಿರ್ನಾರಾಯಣ ಧ್ವಜ ಪ್ರದರ್ಶಿತೋ ಏನ ಸಮ್ಯಕ್ ಜಯತಿ ತಂತಮಾಶ್ರಯೇ. ಶ್ರೀಮದಾಚಾರ್ಯ ಹೇಳಿದ್ರು, ಅದನ್ನು ತೋರಿಸಿಕೊಂಡು ಟೀಕಾರಾಯರು. ಹಾಗಾದ್ರೆ ಅದು ಟೀಕಾರಾಯ ಇಲ್ಲದೆ ನಮ್ಮನ್ನು ತೋರಿಸಿದ್ದಿಲ್ಲ ಅಂತ ಹೊರಟ ಇದ್ದು ಇಲ್ಲಿ ನಮ್ಮೊಂದು ಶ್ಲೋಕ ಹೇಳಿದೆ. ಮಿಥ್ಯಾ ಸಿದ್ಧಾಂತಗಳು ಬೇಕಾದಷ್ಟಿವೆ, ಅವುಗಳಿಂದ ಅಜ್ಞಾನ ಬೇಕಾದಷ್ಟು ಕತ್ತಲೆ ಕವಿದಿದೆ. ಅವುಗಳ ನಿವಾರಣೆ ಆಗಬೇಕಾದ್ರೆ ಟೀಕಾರಾಯರು ಸೂರ್ಯ ಅಂತ ಬರಬೇಕು. ಮತ್ತು ಬೆಳಕಾಗತ್ತೆ, ಇಲ್ಲದೆ ಆಗುವುದಿಲ್ಲ. ಹಾಗಾದ್ರೆ ನಮಗೆ ಅವಿಲ್ಲದೆ ಅಜ್ಞಾನ ಇದೆ ಅಂತ ಆಯ್ತಾ ಇತ್ತು. ಗುರು ಭಾವಂ ಜಯಂತಿ ಭಾವಿಶ್ರೀ ಜಯತೀರ್ಥವ. ಗುರುಗಳಾದ ಶ್ರೀಮದಾಚಾರ್ಯರೇ, ಗುರುಗಳಾದ ವೇದವ್ಯಾಸದೇವರೇ ಏನೊಂದು ಗೌರವದ ಭಾವವಿದೆಯೋ ಅಭಿಪ್ರಾಯ ಇದೆಯೋ ಅದನ್ನು ತೋರಿಸಿಕೊಳ್ಳುವುದಕ್ಕೆ ಟೀಕಾಕೃತ್ಪಾದ ವಾಕ್ಯ ಬೇಕು ಅಂತಾರೆ ವ್ಯಾಸರಾಜರು. ಚಿತ್ತೈ ಪದೈಚ್ಛ ಗಂಭೀರ ವಾಕ್ಯ ವಾಣೈ ಅಖಂಡಿತಲ್ಲಿ ಗುರುಭಾವಂ ಜಯಂತಿ ಭಾವಿಶ್ರೀ ಜಯತೀರ್ಥವ. ಅದರ ಅರ್ಥ ಏನು? ವ್ಯಾಸರಾಜರ ಮಾತಿನ ಅರ್ಥ, ನಾನೂ ಶ್ರೀಮದಾಚಾರ್ಯ ಗ್ರಂಥವನ್ನು ನಾನಾಗಿ ಓದುವುದಕ್ಕೆ ಅನೇಕ ಬುದ್ಧಿವಂತರು ಹೇಳುವ ಮಾತನ್ನು ಕೇಳಿ ನಾನು ಪ್ರಯತ್ನ ಮಾಡಿದರೆ ಆದರೆ ಆಗಲಿಲ್ಲ. ಕಿಯದ್ವಾ ಶಕ್ಯ ಮುನ್ನೇತು ಸತರ್ಕವು ಭಗವತ. ನನ್ನ ಬುದ್ಧಿಯಿಂದ ನಾನು ವಿಚಾರ ಮಾಡಲಿಕ್ಕೆ ಹೋದಾಗ ಲಿಮಿಟೇಷನ್ ಬಂತು. ಟೀಕಾರಾಯರ ಗ್ರಂಥವನ್ನು ಓದುವುದಕ್ಕೆ ನಾನು ಹೊರಟಾಗ ನೂರಾರು ಅರ್ಥಗಳಲ್ಲಿ ಹೋಯಿತು ಅನ್ನುವುದಾಗಿ ವ್ಯಾಸರಾಜರ ಮಾತಿನಿಂದ ನಾನು ಹೇಳ್ತಾ ಇದ್ದೆ. ಹಾಗಾಗಿ ನಾನೇನು ಸ್ವಂತ ಕಟ್ಟಿ ಹೇಳಿದ ಮಾತಲ್ಲ, ವ್ಯಾಸರಾಜರ ಕಾಲದಲ್ಲಿ ಇದ್ದು ನಾನು ಹೇಳಿದ ಮಾತು ಅಲ್ಲ. ಇದು ಮತ್ತೊಂದು ಮಾತನ್ನ ನಾವು ಅಂದ್ರೆ ವ್ಯಾಸರಾಜರು, ಅದೇ ವಾದರಾಜರು, ಅದೇ ವಿಜೇಂದ್ರರು ಅವರೆಲ್ಲ ಮಹಾನುಭಾವರು. ರಘುತ್ತಮ ತೀರ್ಥ ರಾಘವೇಂದ್ರ ಸ್ವಾಮಿಗಳು ಎಲ್ಲ ಮಹಾನುಭಾವರು. ನಾವು ಹೇಳುವ ರಾಘವೇಂದ್ರ ಸ್ವಾಮಿಗಳು ಹೇಳುವ ಮಾತನ್ನ ಸ್ವಲ್ಪ ಹೇಳೋಣ. ವ್ಯಾಸರಾಜರ ಪರಿಚಯ ಇರುತ್ತೆ, ಆದರೆ ರಾಯರಕ್ಕೆ ಪರಿಚಯ ಇರುವುದಿಲ್ಲ. ರಾಘವೇಂದ್ರ ಸ್ವಾಮಿಗಳು ಮಹಾಜ್ಞಾನಿಗಳು. ತರ್ಕ, ವೇದಾಂತ, ವ್ಯಾಕರಣ, ಮೀಮಾಂಸ, ಅದ್ವೈತ ಎಲ್ಲಾ ಶಾಸ್ತ್ರಗಳಲ್ಲಿ ಸೀಮ ಪಾಂಡಿತ್ಯವನ್ನು ಜ್ಞಾನವನ್ನು ಪಡೆದ ಮಹಾನುಭಾವರು. ಅವರು ಹೇಳುವ ಟೀಕಾ ಗಾಂಭೀರ್ಯ ಬುದ್ಧತ್ವ. ಟೀಕಾರಾಯರ ತತ್ವಪ್ರಕಾಶಕಕ್ಕೆ ವ್ಯಾಖ್ಯಾನ ಬರೆಯುವಾಗ ಈ ಮಾತು ಬರೆದಿದ್ದಾರೆ. ಟೀಕಾ ಗಾಂಭೀರ್ಯ ಬುದ್ಧತ್ವ. ಟೀಕಾರಾಯರು ಬರೆದ ಟೀಕಾ ಗ್ರಂಥದಲ್ಲಿ ಗಾಂಭೀರ್ಯವನ್ನು ತಿಳಿದುಕೊಳ್ಳುವುದಕ್ಕೆ ವ್ಯಾಸರಾಜರೇ ಮೊದಲಾದವರು ಸಮರ್ಥರಾದವರು, ನಾವು ಸಮರ್ಥರಲ್ಲ. ಅವರ ಅರ್ಥ ಏನು ಗೊತ್ತೇನೀಗ? ಅವರ ಅರ್ಥ ಏನು ಗೊತ್ತೇನು? ಈಗ ಟೀಕಾರಾಯರ ಗ್ರಂಥವೇ ಒಂದು ಸಮುದ್ರ. ಅದನ್ನ ಡೀಪ್ ಡೈವ್ ಮಾಡಿ ಕೆಳಗಿರುವ ಮುತ್ತುಗಳನ್ನು ತೆಗೆದು ಕೊಡುವುದಕ್ಕೆ ವ್ಯಾಸರಾಜರಿಗೆ ಸಾಮರ್ಥ್ಯವಿದೆ. ನನಗೆ ವ್ಯಾಸರಾಜರಷ್ಟು ಡೀಪ್ ಆಗಿ ಹೋಗುವ ಸಾಮರ್ಥ್ಯ ನನಗಿಲ್ಲ.
ಅಂತರ್ಥ ರಾಯರ ಮಾತು. ಟೀಕಾರಾಂ ದೇವಿಯ ಉತ್ತರತ್ವ ವ್ಯಾಸತೀರ್ಥಾಲಯ ಕ್ಷಮ. ನಾನು ಮಾಡ್ತೇನೆ, ನಾನೇ ಯಾರಾಗಿ ಮಾಡಿದ್ರೆ ಒಂದು ಲೆವೆಲ್ ಇದೆ. ಆದರೆ ವ್ಯಾಸರಾಜರ ಮಾತನ್ನ ಹಿಡಿದುಕೊಂಡು ಹೋದಾಗ ನಾನು ಕೂಡ ಸಾಕಷ್ಟು ಇನ್ನೂ ಹೆಚ್ಚಿನ ಜ್ಞಾನವನ್ನು ಪಡೆಯಲು ಸಾಧ್ಯವಾಗುತ್ತೆ. ವಯಂತು ತತ್ಕೃಪಾಲೇಶ ಲೇಷಭಾಗೋ ಉದಾಹರಣೆ ಕೊಡಿ ಮಾತು. ವಯಂತು ತತ್ಕೃಪಾ ಕರೆಕ್ಟ್. ವಯಂತು ತತ್ಕೃತಂ ವ್ಯಾಖ್ಯಾ ಲೇಷಭಾಗೋ ವಯಂ ಉದಾಹರಣೆ. ವಯಂತು ತತ್ಕೃತ ವ್ಯಾಸರಾಜರುಗಳ ವ್ಯಾಖ್ಯಾ ಗ್ರಂಥಗಳೇನಿದೆಯೋ ಅವುಗಳ ದೇಶ ಸ್ವಲ್ಪ ತಿಳಿದುಕೊಂಡು ನಾವು ತಿಳ್ಕೊಂಡಿದ್ದೀವಿ. ವಯಂತು ತತ್ಕೃತ ವ್ಯಾಖ್ಯಾ ಲೇಷಭಾಗೋ ಉದಾಹರಣೆ ಇಲ್ಲ. ಸುಧಾಗ್ರಂಥಕ್ಕೆ ವ್ಯಾಖ್ಯಾನವನ್ನು ಬರೆದಿದ್ದಾರೆ. ಪರಿಮಳ ಪ್ರಸಿದ್ಧ ಪರಿಮಳಾಚಾರ್ಯ ಅಂತ ಪ್ರಸಿದ್ಧರಾಗಿದ್ದರು. ಅವರು ಪರಿಮಳದಲ್ಲಿ ಮಾತನಾಡಿದ್ದಾರೆ. ಪ್ರತಿ ವಾಕ್ಯ ಪ್ರತಿ ಪದಂ ಅನೇಕಾಕೃತಿ ಗರ್ಭಿತ ಪ್ರತಿಭಾತಿ ಸುಧಾ ಅಥಾಪಿ ಗ್ರಂಥೋತ್ಪತ್ವಾಯ ಮುಚ್ಯತೆ. ಪ್ರತಿ ವಾಕ್ಯಕ್ಕೆ ಪ್ರತಿ ಪದಕ್ಕೆ ಅನೇಕ ಅರ್ಥಗಳು ನಮಗೆ ತೋರುತ್ತೆ. ಆದರೆ ಅಷ್ಟೆಲ್ಲ ಹೇಳುವುದಕ್ಕೆ ಹೋದರೆ ಗ್ರಂಥ ತುಂಬ ವಿಸ್ತಾರವಾಗುತ್ತೆ. ಆದ್ದರಿಂದ ನಾವು ಹೇಳುವುದಿಲ್ಲ. ಅಂದರೆ ರಾಘವೇಂದ್ರ ಸ್ವಾಮಿಗಳಂಥ ಮಹಾನುಭಾವರು ಶ್ರೀಮನ್ಯಾಯ ಸುಧಾ ಗ್ರಂಥದ ಬಗ್ಗೆ ಈ ರೀತಿ ಹೇಳಬೇಕಾದ್ರೆ ಆ ಶ್ರೀಮನ್ಯಾಯ ಸುಧಾ ಗ್ರಂಥವನ್ನು ಓದುವವರ ಭಾಗ್ಯ ಏನು ಸ್ವಾಮಿ ಅಂತ ಅರ್ಥ ಮಾಡಿಕೊಳ್ಳಬೇಕು. ಇದಕ್ಕೆ ವಿಪರೀತವಾಗಿ ತಿಳಿದುಕೊಳ್ಳುವುದು ಏನು ಹೇಳಿದ್ದಾರೆ? ಯಾವ ಶಾಸ್ತ್ರವನ್ನು ಓದಿಯೂ ಲಾಭವಿಲ್ಲ, ಏನು ಶಾಸ್ತ್ರವನ್ನ ಕೇಳಿಯೂ ಪ್ರಯೋಜನವಿಲ್ಲ. ವಿಕಾಸತ್ವಾದ ಗ್ರಂಥವನ್ನು ಓದಿದರೆ ದಾರಿ ಸಿಗ್ತದೆ, ಮುಂದೆ ಹೋಗುತ್ತಾರೆ. ಇದು ಅಂದ್ರೆ ವ್ಯಾಸರಾಜರಿಗೆ, ವಾದರಾಜರಿಗೆ, ವಿಜೀಂದ್ರರಿಗೆ, ಶ್ರೀಪಾದರಾಜರಿಗೆ, ರಘುತ್ತವರಿಗೆ, ರಾಘವೇಂದ್ರ ಸ್ವಾಮಿಗಳಿಗೆ, ವೀರೇಶತೀರ್ಥರು, ಯಾದರಾಯರು, ರಾಘವೇಂದ್ರ ಸ್ವಾಮಿಗಳು, ಸತ್ಯನಾಥರು, ಈ ಎಲ್ಲರಿಗೂ ಉಪಜೀವ್ಯವಾಗಿರುವ ಗ್ರಂಥಗಳು ಟೀಕಾಕೃತಾದ ಗ್ರಂಥಗಳು. ಇಷ್ಟು ಮಾತು ನಮಗೆ ಅತಿ ಸ್ಪಷ್ಟವಾಗಿ ಸಿಗ್ತದೆ. ನಿನ್ನೆ ನಾನು ಹೇಳಿದೆ ಭಾಸಕಾನ್ನ ಹೃದಂಬರಿ ಎಂದು ನಿತ್ಯ ಸಿದ್ಧಾಂತ ದುರ್ಭಾಂತ ವಿಧ್ವಂಸನ ವಿಚಕ್ಷಣ ಜಯತೀರ್ಥಾಖ್ಯ ಕರಣಿ ಭಾಸಕಾನ್ನ ಹೃದಂಬರೆ. ಸೂರ್ಯ ಆ ಸೂರ್ಯ ಬೆಳಗದೆ ಇದ್ರೆ ಕತ್ತಲು ಮಧ್ಯಾಹ್ನ ಅದು ಕಲಿತಿರ್ತದೆ. ಇನ್ನೊಂದು ಮಾತನ್ನು ನಾವು ವ್ಯಾಸರಾಜರ ಗ್ರಂಥದಲ್ಲಿ ನಾವು ತಪ್ಪು ತಿಳಿದು ನಮ್ಮಲ್ಲಿ ಸಾಮಾನ್ಯವಾಗಿ ಒಂದು ಮಾತಿಗೆ ತಪ್ಪು ಅರ್ಥ ಮಾಡುವುದಕ್ಕೆ ನಾವು ಹೆಚ್ಚು ಪ್ರಯತ್ನ ಮಾಡ್ತಿರ್ತೇವೆ. ಸಾಮಾನ್ಯವಾಗಿ ಯಾರು ಮಾತಾಡಿದ್ದನ್ನ ತಪ್ಪು ಅದನ್ನು ತಿರುಚುವುದಕ್ಕೆ ಟ್ವಿಸ್ಟ್ ಮಾಡಿ ಅವರ ಅಪಾರ್ಥವನ್ನು ತೆಗೆಯುವುದಕ್ಕೆ ನಮ್ಮ ಪಾಂಡಿತ್ಯ ಹೆಚ್ಚು ಅಲ್ಲ. ಹಾಗೆ ಮಾಡದೆ ಸರಿಯಾದ ಅರ್ಥವನ್ನು ನಾವು ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡಬೇಕು. ಏನು ಪದ್ಮನಾಭತೀರ್ಥರನ್ನ ಸ್ತೋತ್ರ ಮಾಡಿದ್ದಾರೆ ವ್ಯಾಸರು, ಬ್ರಹ್ಮಣ್ಯ ತೀರ್ಥರಿಗೆ ನಮಸ್ಕಾರ ಮಾಡಿದ್ದಾರೆ ವ್ಯಾಸರು, ಶ್ರೀಪಾದರಾಜರು ತಮ್ಮ ವಿದ್ಯಾರ್ಥಿಗಳು ಅವರಿಗೂ ನಮಸ್ಕಾರ ಮಾಡಿದ್ದಾರೆ. ಆದರೆ ನಾನು ಬಾರಿ ಹೇಳಿದ್ದೆ, ನೋಡಿದರೆ ವ್ಯಾಸರಾಜರು ಬರೆದ ಸಣ್ಣ ಗ್ರಂಥಗಳು ಅನೇಕ, ಅವರ ದೊಡ್ಡ ಗ್ರಂಥಗಳು 3. ಚಂದ್ರಿಕಾ ಗ್ರಂಥದಲ್ಲಿ ಪದ್ಮನಾಭತೀರ್ಥರಿಗೆ ನಮಸ್ಕಾರ ಮಾಡಿದ್ದಾರೆ, ಟೀಕಾರಾಜರಿಗೆ ಮಾಡಿದ್ದಾರೆ, ಬ್ರಹ್ಮಣ್ಯ ತೀರ್ಥರಿಗೆ ಮಾಡಿದ್ದಾರೆ, ಶ್ರೀಪಾದರಾಜರಿಗೆ ಮಾಡಿದ್ದಾರೆ. ನ್ಯಾಯಾರ್ಥವನ್ನು ಬರೆಯುವಾಗ ಪದ್ಮನಾಭತೀರ್ಥರಿಗೆ ಮಾಡಲಿಲ್ಲ, ಟೀಕಾರಾಜರಿಗೆ ಮಾಡಿದ್ರು, ಬ್ರಹ್ಮಣ್ಯ ತೀರ್ಥರಿಗೆ ಮಾಡಿದ್ರು, ಶ್ರೀಪಾದರಾಜರಿಗೆ ಮಾಡಿದ್ರು. ತರ್ಕಕಾಂಡವನ್ನು ಬರೆಯುವಾಗ ಪದ್ಮನಾಭತೀರ್ಥರಿಗೆ ಮಾಡಲಿಲ್ಲ, ಬ್ರಹ್ಮಣ್ಯ ತೀರ್ಥರಿಗೆ ಮಾಡಲಿಲ್ಲ, ಶ್ರೀಪಾದರಾಜರಿಗೆ ಮಾಡಲಿಲ್ಲ, ಟೀಕಾರಾಜರಿಗೆ ಮಾತ್ರ ಮಾಡಿ. ತರ್ಕಕಾಂಡವ, ನ್ಯಾಯಾಮಕ, ಚಂದ್ರಿಕ 3 ಗ್ರಂಥಗಳನ್ನು ನಾವು ನೋಡಿದಾಗ ಇದು ಪ್ರತ್ಯಕ್ಷವಾಗಿದೆ.
ಪದ್ಮನಾಭತೀರ್ಥರನ್ನ ಒಂದು ಕಡೆಗೆ, ಬ್ರಹ್ಮಣ್ಯ ತೀರ್ಥರು ಶ್ರೀಪಾದರಾಜರನ್ನ ಎರಡು ಕಡೆಗೆ. ಆದರೆ ಮೂರೂ ಗ್ರಂಥಗಳಲ್ಲಿ ಅನಿವಾರ್ಯವಾಗಿ ಬಿಡದೆ ನಾನು ಏನು ಹೇಳುವುದಕ್ಕೆ ಬಂದಿಲ್ಲ, ಏನು ಮಾಡಿದ್ದಾರೆ ಹೇಳುವುದಕ್ಕೆ ಬಂದಿಲ್ಲ. ಇದರ ಅರ್ಥ ಪದ್ಮನಾಭ ತೀರ್ಥರು ಚಿಕ್ಕಮಂತ ನಾನು ಹೇಳಿಕೊಂಡಿಲ್ಲ. ಅಥವಾ ಶ್ರೀಪಾದರಾಜರು ವ್ಯಾಸರಾಜರು ಶ್ರೀಪಾದರಾಜರು ಮತ್ತು ಬ್ರಹ್ಮಣ್ಯ ತೀರ್ಥರು ಪದ್ಮನಾಭ ತೀರ್ಥರಿಗಿಂತಲೂ ದೊಡ್ಡವರು ಅಂತ ಹೇಳಿಕೊಂಡಿಲ್ಲ. ಅವರನ್ನು ಎರಡು ಕಡೆಗೆ ಸ್ತೋತ್ರ ಮಾಡಿದ್ದಕ್ಕೆ. ಆದರೆ ಟೀಕಾಕರ್ತಾದ ಉಪಕಾರ ಮಾತ್ರ ವ್ಯಾಸರಾಜರಿಗೆ ತುಂಬಾ ಆಗಿದೆ, ಬಹಳ ಆಗಿದೆ. ಪ್ರತಿ ಗ್ರಂಥಕ್ಕೂ ಟೀಕಾಕರ್ತಾದ ಉಪಕಾರ ಆಗಿದೆ ಅನ್ನೋದು ಮಾತ್ರ ಸಿದ್ಧವಾಗಿದೆ. ಅಷ್ಟನ್ನು ಮಾತ್ರ ನಾನು ಹೇಳ್ತೀನಿ. ಇದು ಮತ್ತೊಂದು ಮಾತನ್ನು ನಾನು ಗಮನಿಸಬೇಕಾಗಿದೆ. ಇನ್ನೊಂದು ಬಹಳ ದೊಡ್ಡ ವಿಷಯ. ಏನ್ ದೊಡ್ಡ ವಿಷಯ? ಸಾಮಾನ್ಯವಾಗಿ ಯಾವ ಪೊಲಿಟಿಕಲ್ ಪಾರ್ಟಿ ಒಳಗೆ ಬುದ್ಧಿವಂತರು ಕಮ್ಮಿನೋ ಅಲ್ಲಿ ಒಬ್ಬರ ಹೇಳಿದ ಮಾತನ್ನು ಕೇಳ್ತಾ ಹೋಗ್ತಿದ್ದಾರೆ. ಹೌದೋ ಎಲ್ಲಿ ಯಾವ ಪೊಲಿಟಿಕಲ್ ಪಾರ್ಟಿಯಲ್ಲಿ ಒಬ್ಬ ವ್ಯಕ್ತಿ ಬುದ್ಧಿವಂತನಾಗಿದ್ದಾನೆ, ಅವನು ಹೇಳಿದ ಮಾತನ್ನ ಕೇಳಿ ಎಲ್ಲರೂ ಸುಮ್ಮನೆ ಜಸ್ಟ್ ಫಾಲೋ ಮಾಡ್ತಾ ಇದ್ದಾರೆ. ಅಥವಾ ಬಹಳ ಬುದ್ಧಿವಂತರಾದರೂ ಕೂಡ ಆ ವ್ಯಕ್ತಿ ಹೇಳಿದ ಮಾತಿನ ವಿರುದ್ಧವಾಗಿ ಏನಾದರೂ ಮಾತಾಡಿದರೆ ಇಲೆಕ್ಷನ್ ಆದ ಮೇಲೆ ಆದರೂ ಕೂಡ ಅವನು ಹೊರಗಾಕ್ಬಿಡ್ತಾರೆ, ಎಕ್ಸ್ಪೆಲ್ ಮಾಡಿಬಿಡ್ತಾರೆ. ಯಾಕಪ್ಪ ನೀನು ವೈಸ್ ಪ್ರೆಸಿಡೆಂಟಿನ ಸಲುವಾಗಿ ನೀನು ವಿರುದ್ಧವಾಗಿ ಮಾತಾಡಿದಿ, ಜೋಗಂತೆ ಹಾಕಿ ಅವನೊಬ್ಬ ಕೋತಿ ಹಾಕಿ ಏನ ಹಾಗೆಲ್ಲ ಮಾತಾಡಿ ನಮ್ಮ ಪಾರ್ಟಿ ಸೋದರು. ಅವರಿಬ್ಬರು ಅತ್ಯಂತ ಮಹನೀಯರೇ, ಆ ತಾಯಿ ಮಗ. ಹಾಗಾಗಿ ನಾವು ಅಂತ ಹೇಳಿ ಯಾರು ವಿರುದ್ಧವಾಗಿ ಮಾತಾಡುತ್ತಾರೆ ಅವನು ಎಕ್ಸ್ಪೆಲ್ ಮಾಡ್ತಾರೆ. ಅವನು ಕೇರಳವೇ ಇರಲಿ, ದಿಲ್ಲಿಯವರೇ ಇರಲಿ, ರಾಜಸ್ಥಾನ ಅವರನ್ನ ಎಕ್ಸ್ಪೆಲ್ ಮಾಡ್ತಾರೆ. ಹಾಗಾಗಿ ತಮ್ಮ ಪೊಲಿಟಿಕಲ್ ಸ್ಟೇಟಸ್ ಅದರ ಅಪೇಕ್ಷೆ ಇದ್ದವರು ಅವರಿಗೆ ಲಾಲೂಗಳಂತೆ ಎಸ್ ಮ್ಯಾನ್ ಅಂತ ಆಗುತ್ತಿಲ್ಲ. ಇಲ್ಲೇ ಇದ್ರೆ ಅವರಿಗೆ ಎಕ್ಸಿಸ್ಟೆನ್ಸೇ ಇಲ್ಲ. ಬಿಗ್ ಎಕ್ಸಿಸ್ಟೆನ್ಷಿಯಲ್ ಕ್ವೆಶ್ಚನ್ ಮಾರ್ಕ್. ಹಾಗಾಗಿ ಅವರು ಮಾಡ್ತಾರೆ. ಆದರೆ ನಮ್ಮ ಟೀಕಾರಾಯರು ಹಾಗೂ ಉಳಿದ ಜ್ಞಾನಿಗಳ ವಿಷಯವನ್ನು ನಾವು ಮಾತಾಡ್ತೀವಿ. ಟೀಕಾರಾಯರು ಬರೆದ ಅತೀ ಸಣ್ಣ ಗ್ರಂಥ ತತ್ವ ಸಂಖ್ಯಾತಕ್ಕೆ ಗಾತ್ರದಲ್ಲಿ ಬಹಳ ಸಣ್ಣ, 5 ಪೇಜಿನಲ್ಲಿ ಮುಕ್ತಾಯ. ಅಷ್ಟು ಸಣ್ಣ ಗ್ರಂಥದಲ್ಲಿ ಬರೆದ ಒಂದು ಸ್ಟೇಟ್ಮೆಂಟ್ಗೆ ಅದೇ ಅಂತ ವ್ಯಾಸರಾಯರಿಲ್ಲ, ವಾದರಾಜರಿಲ್ಲ, ವಿಜಯ ಶ್ರೀಪಾದರಾಜ, ನಾಳೆ ವಿದ್ಯಾಧೀಶ ಎಲ್ಲೂ ಆ ಟೀಕಾರಾಯ ಮಾತು ತಪ್ಪು ಅಂತ ಇಲ್ಲಿ ಟೀಕಾರಾಯ ಹೇಳಿದ್ದು ಸರಿಯಲ್ಲ. ಟೀಕಾರಾಯ ಹೇಳಿದ್ದು ತಪ್ಪು. ಯಾಕೆ ಹೇಳಿದ್ರೆ ಶ್ರೀಮದಾಚಾರ್ಯ ಸಿದ್ಧಾಂತ ವಿರುದ್ಧವಾಗಿ ಹೇಳಿದ್ದಾರೆ ಈ ಸಂದರ್ಭದಲ್ಲಿ, ಆದ್ದರಿಂದ ಟೀಕಾರಾಯ ತಪ್ಪು ಅಂತ ತೋರಿಸಿ ಹೇಳಿದ್ದನ್ನ ಒಂದು ಕಡೆಗೆ ತೋರಿಸಿ, ಒಂದೇ ಕಡೆ ವ್ಯಾಸರಾಯರ ಗ್ರಂಥದಲ್ಲಿ ಒಂದು ಕಡೆಗೆ ತೋರಿಸಿ, ರಾಯರ ಗ್ರಂಥದಲ್ಲಿ ತೋರಿಸಿ. ವ್ಯಾಸರಾಜರ ದಡ್ಡ ಅಥವಾ ವ್ಯಾಸರಾಜರಿಗೆ ಈ ಟೀಕಾಕರ್ತಾದ್ರಿಂದ ಏನಾದರೂ ತಮಗೆ ಅಲ್ಟೀರಿಯರ್ ಮೋಟಿವ್ ಇತ್ತ, ಏನಾದರೂ ಉದ್ದೇಶ ಇತ್ತ ಪಡಿಬೇಕು ಅಂತ. ಯಾವ ಕಾರಣಕ್ಕಾಗಿ ಟೀಕಾಕರ್ತಾದ ವಿರೋಧವನ್ನು ಮಾಡಲಿಲ್ಲ, ಯಾವ ಕಾರಣಕ್ಕಾಗಿ ಟೀಕಾಕರ್ತಾದ ಹೇಳಿದ ಮಾತನ್ನು ಖಂಡನೆ ಮಾಡಲಿಲ್ಲ. ಮೌಸ್ ಭಾವು ಆಚೆ ಭಾವು ಬರಗೈತ ಟೀಕಾರಾಯರಿಗೆ, ವ್ಯಾಸರಾಯರಿಗೆ, ಬನ್ನೂರಿನ ವ್ಯಾಸರಾಜರಿಗೆ ಮಂಗಳವೇಳೆ ಅದ್ಯಾವುದು ಮಂಗಳವೇಳೆಯ ಟೀಕಾಕರ್ತಾದ ಏನ್ ಬರಗೈತಿ? ಬುದ್ಧಿಯ ಬರ, ಗುರುಗಳ ಬರ, ಸಿದ್ಧಾಂತದ ಬರ,
ದೀಕ್ಷೆ ಮಾಡಿ ತಪ್ಪಿದ್ರೆ ತಪ್ಪು ಅಂತ ಕರೆಯೋದು, ಕಾಲಿ ಸ್ಪೇಡೆ ಅನ್ನುವ ಧೈರ್ಯ ನಡೆಸಿದೆ ವ್ಯಾಸರಾಜನಿಗೆ. ಹಾಗಾಗಿ ವ್ಯಾಸರಾಜರು ತಮಗಿಂತಲೂ ಪೂರ್ವದಲ್ಲಿ ಬಂದ ಅನೇಕ ಮಹತ್ವ ಗ್ರಂಥಕಾರರ ಟಿಪ್ಪಣಿ ಖಂಡನೆಯನ್ನ ಮಾಡ್ತಾರೆ ತಮ್ಮ ಗ್ರಂಥದಲ್ಲಿ. ಚಂದ್ರಿಕಾದಲ್ಲಿ ಮಾಡುತ್ತಾರೆ. ಆದರೆ ಟೀಕಾಕೃತ್ಪಾದವನ್ನು ಒಂದು ಕಡೆಗೆ ಖಂಡನ ಮಾಡುವುದಿಲ್ಲ. ಅಂದ್ರೆ ಇಂಥ ಮಹನೀಯರಿಗೂ ಕೂಡ ಖಂಡನೆ ಮಾಡಿ ಸಾಧ್ಯವಿಲ್ಲದ ಅದ್ಭುತವಾದ ಟೀಕೆಯನ್ನ ಎಲ್ಲಾ ಗ್ರಂಥದಲ್ಲಿ ಎಲ್ಲಾ ವಾಕ್ಯಗಳಲ್ಲಿ ಬರೀಬೇಕಾದ್ರೆ ಹೌ ಟೀಕಾಚಾರ್ಯ ಇಸ್ ಮ್ಯಾಚ್ಯೂರ್, ಪರ್ಫೆಕ್ಟ್ಲಿ ಮ್ಯಾಚ್ಯೂರ್, absolutely perfect. There is no want of lack of knowledge. There is a want of want. There is a want of wants. It lacks in lacking. ಇದು ಮಾತನ್ನ ಅವತ್ತಿಂದ ವಿವರಿಸಿದ ಎಲ್ಲ ಗ್ರಂಥಕಾರರು ಮಾಡಿದ. ಯಾವ ದೇಶ, ಯಾವ ಕೋಶ, ಯಾವ ಭಾಷೆ ಎಲ್ಲ ಕಡೆಗೂ ಈ ಮಾತನ್ನ ಎಲ್ಲರೂ ಕೂಡ ಅನುಭವಿಸಿದ್ದು, ಎಲ್ಲರೂ ಸಮರ್ಥನೆ ಮಾಡುವುದು. ಅಂತೆಯೇ ಎಲ್ಲಾ ಮಠಗಳಲ್ಲಿ, ಎಲ್ಲ ಪರಂಪರೆಗಳಲ್ಲಿ, ಉಡುಪಿಯಲ್ಲಾಗಲಿ ಹೇಳಲಾಗಲಿ ಎಲ್ಲ ಕಡೆಗೂ ಕೂಡ ಟೀಕಾಕೃತ್ಪಾದರ ಗ್ರಂಥಗಳನ್ನ ಅಧ್ಯಯನ ಮಾಡಬೇಕು. ಹೇಳ್ತಾರೆ ಅಲ್ಲೇನು ಆಪ್ಷನ್ ಇಲ್ಲ, ಆಪ್ಷನ್ ಇದೆ. ಎರಡಕ್ಕೆ ಒಂದು, ದಡ್ಡನಾಗುವುದಾದ ನೀವು ಬಿಡು, ದಡ್ಡನಾಗಿಯೇ ಉಳಿಬೇಕು ಅಂತ ಅಪೇಕ್ಷೆ ಇದ್ರೆ ಟೀಕಾಕೃತ್ಪಾದರ ಗ್ರಂಥಗಳು ಬಿಟ್ಟು ಹೆಚ್ಚಿದೆ. ಹೀಗೆ ಆಪ್ಷನ್ ಇರುವ ಗ್ರಂಥಗಳನ್ನು ಬರೀಬೇಕಾದ್ರೆ ಟೀಕಾಕೃತ್ಪಾದರ ಆ ಶುದ್ಧಿ ಎಷ್ಟಿರಬೇಕು ಅನ್ನುವುದನ್ನ ನಾವು ಅರ್ಥ ಮಾಡಿಕೊಳ್ಳಿಕ್ಕಾಗ್ತದೆ. ಒಬ್ಬರು ಟೀಕಾಕೃತ್ಪಾದರ ಖಂಡನೆ ಮಾಡಲಿಲ್ಲ, ಒಬ್ಬರು ಟೀಕಾಕೃತ್ಪಾದರ ವಿರುದ್ಧವಾಗಿ ಬರಲಿಲ್ಲ. ಬಹಳಷ್ಟು ಮಾತುಗಳು ಹೇಳಬೇಕಾಗಿದೆ, ಸಮಯ ಮತ್ತೆ ಆಗ್ತಾ ಇದೆ. ಇನ್ನೊಂದು ಬಹಳ ಮಹತ್ವದ ಒಂದು ಸಂಗತಿ, ಬಹಳ ಮಹತ್ವದ ಸಂಗತಿ. ಹೈಕಮಾಂಡ್ ಅಂದ್ರೆ ಹೈಕಮಾಂಡ್, ಹೈಕಮಾಂಡ್ ಅಂತ ಆದ್ಮೇಲೆ ಅವರು ಸರಿಯೇ ಹೇಳಿ ತಪ್ಪೇ ಹೇಳಿ ಅದೇ ಆಂಧ್ರ ಮತ್ತು ತೆಲಂಗಾಣ ಎರಡು ಭಾಗವನ್ನು ಮಾಡಿದ್ರು ಅದೇ ಸರಿ, ಅದು ಒಂದೇ ಹೇಳ್ತಿದ್ರೆ ಅದೇ ಸರಿ. ಯಾಕಂದ್ರೆ ಹೈಕಮಾಂಡ್. ಆದರೆ ಈ ಸಂದರ್ಭದಲ್ಲಿ ಸ್ವಲ್ಪ ಮಾತು ಹೇಳ್ತೇನೆ, ನಿಧಾನವಾಗಿ ಕೇಳಿ. ಕೆಲವೊಮ್ಮೆ ಶ್ರೀಮದಾಚಾರ್ಯದ ಗ್ರಂಥ ಇತ್ತು, ಕೆಲವೊಮ್ಮೆ ಶ್ರೀಮದಾಚಾರ್ಯದ ಗ್ರಂಥ ಇತ್ತು. ಒಂದು ಮಾತನ್ನು ತಿಳಿತಾರೆ, ಟೀಕಾಕೃತ್ತಾದರೂ ಒಬ್ಬರ ವಿರುದ್ಧವಾಗಿ ಹೇಳಿದಂತೆ ತೋರ್ತದೆ, ಇರುವುದಿಲ್ಲ, ತೋರ್ತದೆ ವಿರುದ್ಧವಾಗಿ. ಹಾಗೆ ತೋರಿದಾಗ ಟಿಪ್ಪಣಿಕಾರ ವ್ಯಾಸರಾಜ ಹಿಡ್ಕೊಂಡು ವ್ಯಾಸರಾಯನ ಹಿಡಿದುಕೊಂಡು ಎಲ್ಲ ಟಿಪ್ಪಣಿಕಾರರು ಏನ್ ಮಾಡ್ತಾರೆ ಅಂದ್ರೆ ಟೀಕಾರಾಯರು ಹೇಳಿದಂತೆಯೇ ಸಮರ್ಥನೆ ಮಾಡಿದ್ದಾರೆ. ಅಂದ್ರೆ ಅಗೇನ್ಸ್ಟ್ ಮಧ್ವಾಚಾರ್ಯ ಅನ್ನುವಂತೆ. ಮಧ್ವಾಚಾರ್ಯರು, ವಿಶ್ವಗುರುಗಳು, ವಾಯುದೇವರು, ಅವರೇ ಮೂಲ ಮತ ಪ್ರವರ್ತಕರು, ಅವರ ವಿರುದ್ಧವಾಗಿ ಟೀಕಾರಾಯ ಹೇಳಿದ್ದನ್ನ ಸಮರ್ಥನೆ ಮಾಡೋದು ಅನ್ಯಾಯ ಅಲ್ಲ. ಯಾಕೆ ಅಂದ್ರೆ ಆ ಶ್ರೀಮದಾಚಾರ್ಯರ ವಾಕ್ಯಕ್ಕೆ ಈ ಶ್ರೀಮದಾಚಾರ್ಯರ ವಾಕ್ಯಕ್ಕೆ ವಿರೋಧ ಬಂದಾಗ ಏನ್ ಅರ್ಥ ಮಾಡಬೇಕು ಅಂತ ಟೀಕಾಕೃತ್ಪಾದರು ಬರೆದಿದ್ದಾರೆ. ಆದ್ದರಿಂದ ಈ ಟೀಕಾಕೃತ್ಪಾದರ ವಾಕ್ಯಕ್ಕೆ ತಕ್ಕಂತೆ ಆ ಮಧ್ವಾಚಾರ್ಯರ ವಾಕ್ಯಕ್ಕೆ ವ್ಯಾಖ್ಯಾನವನ್ನು ಮಾಡಬೇಕು, ಅರ್ಥವನ್ನು ತಿಳ್ಕೋಬೇಕು.
ಮನೆ ಒಂದು ಈ ಥರದ ಒಂದು ಸಂದರ್ಭ ಬಂದಿದೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂದ್ರೆ ಶ್ರೀಮದಾಚಾರ್ಯರ ಅಥಾರಿಟಿ ಕಮ್ಮಿ ಅಲ್ಲ, ತುಂಬಾ ಜಾಸ್ತಿ. ಟೀಕಾಕೃತ್ತಾರರಿಗಿಂತಲೂ ಲೈಫ್ ವೆಲಾಸಿಟಿಯನ್ನು ಹೋದ ಒಂದು 10,000 ವರ್ಷಕ್ಕೂ ದೂರ ಇದ್ದ ಸ್ವಾಮಿಗಳು, ಗುರುಗಳು ಶ್ರೀಮದಾಚಾರ್ಯ. ಆದರೆ ಆ ಶ್ರೀಮದಾಚಾರ್ಯರ ವಾಕ್ಯಗಳಿಗೆ ಸರಿಯಾಗಿ ವ್ಯಾಖ್ಯಾನವನ್ನು ಮಾಡುವ ಜವಾಬ್ದಾರಿ ಹೊತ್ತು ಯುಕ್ತಿಬುದ್ಧವಾಗಿ ವಾಕ್ಯಗಳಿಗೆ ವಿರೋಧ ಬರಬೇಕಂತ ಸಿದ್ಧಾಂತವನ್ನ ನಿರ್ಣಯ ಮಾಡಿಕೊಟ್ಟ ವ್ಯಕ್ತಿಗಳು ಟೀಕಾರರು. ಹಾಗಾಗಿ ಟೀಕಾಕೃತ್ಪಾದರನ್ನ ಟ್ರಾನ್ಸ್ಗ್ರೆಸ್ ಮಾಡಲಿಕ್ಕೆ ಯಾರು ನೋ ಒನ್ ಕುಡ್ ಹೋಪ್, ನೋ ಒನ್ ಕುಡ್ ಎಕ್ಸ್ಪೆಕ್ಟ್, ನೋ ಒನ್ ಕುಡ್ ಇಮ್ಯಾಜಿನ್ ಅನ್ನುವಷ್ಟರ ಮಟ್ಟಿಗೆ ಶುದ್ಧಿ. ಅಂದರೆ ಟೀಕಾಕೃತ್ಪಾದರ ಗ್ರಂಥದಂತೆ ಶ್ರೀಮದಾಚಾರ್ಯರ ಬೇರೆ ಕಡೆಗೆ ಬಂದ ವಾಕ್ಯಗಳಿಗೆ ಅರ್ಥವನ್ನು ಬರೆಯುತ್ತಾರೆಯೇ ಹೊರತು ಟೀಕಾಕೃತ್ಪಾದರನ್ನ ಬದಿಗೆ ಸರಿಸಿ ಶ್ರೀಮದಾಚಾರ್ಯರಿಂದ ಡೈರೆಕ್ಟ್ ಕನೆಕ್ಷನ್ ಇಟ್ಟುಕೊಂಡು ಶ್ರೀಮದಾಚಾರ್ಯ ಹೀಗೆ ಹೇಳಿದ್ದಾರೆ ಆದ್ರೆ ಹೀಗರ್ಥ ಇದಕ್ಕೊಂದು ಸಣ್ಣ ದೃಷ್ಟಾಂತವನ್ನು ಕೊಡ್ತೇನೆ. ಮೊನ್ನೆ ಕೆಲವು ತಿಂಗಳ ಹಿಂದೆ ಫೆಬ್ರವರಿಯ ಆ ಸಂದರ್ಭದಲ್ಲಿ ಇಲ್ಲ ಸತ್ಯಾತ್ಮಕ ಶ್ರೀಪಾದನವರು ಬಂದಾಗ ಇದು ವಾಕ್ಯಾತ್ಮಕ ಚರ್ಚೆ ಆದಾಗ ಖಂಡಿತ ವರೇಣ್ಯರಾದ ದ್ರವಿಡ ಮಣಿಶಾಸ್ತ್ರಿ ದ್ರವಿಡರು ಇರುತ್ತದೆ. ಮಣಿಶಾಸ್ತ್ರಿ ದ್ರವಿಡರು ಬಂದು ಅವರೆಲ್ಲ ವಾಕ್ಯಾತ್ಮಕವಾದ ಮೇಲೆ ಕೆಲವು ಪ್ರಶ್ನೆಗಳಿವೆ ನನಗೆ ಅಂತ ಕೇಳಿ. ಆ ಪ್ರಶ್ನೆಗಳನ್ನು ಕೇಳಿದ್ದು ಹೇಗೆ, ಏನು ಪ್ರಶ್ನೆ ಕೇಳಿದ್ರು ಅಂತ ನೋಡಿ ವಿಷಯವನ್ನು ಹೇಳಿದ್ದು ನನಗೇನು ಆಗುವುದಿಲ್ಲ, ಅಷ್ಟು ವಿವರ ಮಾಡಲಿಕ್ಕೆ ಸಾಧ್ಯವಿದೆ, ಸದ್ಯಕ್ಕೆ ಹೇಳುವುದಿಲ್ಲ. ಆ ಪ್ರಶ್ನೆಗಳಲ್ಲಿ ಶ್ರೀಮದಾಚಾರ್ಯ ಹೀಗೆ ಹೇಳಿದ್ದಾರೆ, ಶ್ರೀಮದಾಚಾರ್ಯ ಅಲ್ಲಿ ಹಾಗೆ ಹೇಳಿದ್ದಾರೆ, ಶ್ರೀಮದಾಚಾರ್ಯ ಮತ್ತೊಂದು ಕಡೆ ಮತ್ತೊಂದು ತರ ಹೇಳಿದ್ದಾರೆ, ಹೀಗಾಗಿ ಹೀಗೆ ಹೇಳ್ತಾರೆ, ನಿಮ್ಮ ಸಿದ್ಧಾಂತ ವಿರುದ್ಧವಾಯ್ತಲ್ಲ ಅಂತ ಹೇಳಿ ಸತ್ಯಾರ್ಥ ಹತ್ರ ಇಲ್ಲೇ ಕೂತಾಗ ಕೇಳಿದ್ರು. ನಾನು ಪಕ್ಕಕ್ಕೆ ಇದ್ದೆ. ಆಗ ಸ್ವಾಮಿಗಳು ನಾವು ಇಬ್ಬರು ಆಗ ನಮಗೆ ಅರ್ಥವಾಯಿತು. ವಿ ಕುಡ್ ಅಂಡರ್ಸ್ಟ್ಯಾಂಡ್. ನೋಡಿ, ಅಂದ್ರೆ ಒಬ್ಬ ಪರವಾದಿಗಳು ಮಧ್ವಾಚಾರ್ಯರಂತ ಓದುವಾಗ they may find apparently at least a sort of contradiction, and that contradiction is resolved by Tikacharya. ಟೀಕಾರಾಯರ ಗ್ರಂಥವನ್ನು ಓದದೇ ಇದ್ದದ್ದರಿಂದ ಈ ವಿರೋಧ ಅವರಿಗೆ ಬಂದಿದೆ. ಅಂದ್ರೆ ಹೇಳುವ ತಾತ್ಪರ್ಯ ಏನಂದ್ರೆ ಮಧ್ವಾಚಾರ್ಯರ ಅಥಾರಿಟಿ ಅನ್ಕ್ವೆಶ್ಚನಬಲ್, ಆದರೆ ಆ ಮಾತಿನ ಅರ್ಥವಾಗಬೇಕಾದರೆ ಮಾತ್ರ ಟೀಕಾರಾಯರು ಬೇಕೇ. ಹಾಗಾಗಿ ವ್ಯಾಸರಾಜರು ಹೀಗೆ ಯದ್ಯಪಿ ಪ್ರಮಾಣ ಲಕ್ಷಣದಲ್ಲಿ ಹೀಗೆ ಹೇಳಿದ್ದಾರೆ, ಈ ರೀತಿಯಲ್ಲಿ ಹೇಳಿದ್ದಾರೆ, ಕರ್ಮಣಿ ಮನೆಯಲ್ಲಿ ಹೇಳಿದ್ದಾರೆ, ಅನುವ್ಯಾಖ್ಯಾನದಲ್ಲಿ ಹೇಳಿದ್ದಾರೆ, ಆದರೆ ಟೀಕಾಕೃತ್ಪಾದರು ಹೀಗೆ ಹೇಳಿದ್ದರಿಂದ ಇದಕ್ಕೆ ತಕ್ಕಂತೆಯೇ ಆ ಎಲ್ಲ ಮಧ್ವಾಚಾರ್ಯರ ವಾಕ್ಯಗಳಿಗೆ ಅರ್ಥವನ್ನು ಮಾಡಬೇಕು ಅಂತಾರೆ ಹೊರತು ಮಧ್ವಾಚಾರ್ಯರು ಹಾಗೆ ಹೇಳಿದ್ದರಿಂದ ಟೀಕಾರಾಯರ ವಾಕ್ಯಕ್ಕೆ ಹೀಗೆ ಅಂತ ಬರುವುದಿಲ್ಲ. ಅದಬಂಧ ಟೀಕಾರಾಯರು ಹೇಳಿದ್ದು ತಪ್ಪು. No one dare to do it. No one dare to do it. ಹೆಚ್ಚು ಒತ್ತಾಗಿ ಶ್ರೀಮದಾಚಾರ್ಯ ತರುವಾಯ ಟೀಕಾಕೃತ್ಪಾದರು ಉಂಟು ಅನ್ನುವ ಮಾತನ್ನು ಮರಿಮ. ಮಹತಿಗೆ ಮಹತಿ ಏನು ಅಂದ ತಕ್ಷಣಕ್ಕೆ ಹಿಮಾಲಯ ಯಾವುದು ನಮ್ಮ ದೊಡ್ಡ ಪರ್ವತ ಅಂತ ಕೇಳಿದಾಗ ನಿಮಗೊಂದು ರೆಫರೆನ್ಸ್ ಪಾಯಿಂಟ್ ಬೇಕಾಗ ರೆಫರೆನ್ಸ್ ಪಾಯಿಂಟ್ ಬೇಕು. ಯಾವುದು ಬಹಳ ಎತ್ತರ ಅಂದ್ರೆ ಏನು, ಯಾವ ಒಬ್ಬರು ಹುಡುಗ ಇರ್ತಾನೆ, ಅವನು ಎತ್ತರ ಇರ್ತಾನೆ, ಎತ್ತರ ಇದ್ದಾನೆ, ಎತ್ತರ ಅನ್ನೋದು ಕತ್ತ ರೆಫರೆನ್ಸ್ ಪಾಯಿಂಟ್ ಇದೆ. ಮನುಷ್ಯರ ದೃಷ್ಟಿಯೊಳಗೆ ಎತ್ತರ ಓಕೆ, ಕಂಬದ ದೃಷ್ಟಿಯೊಳಗಲ್ಲ. ಹಾಗೆ ರೆಫರೆನ್ಸ್ ಪಾಯಿಂಟ್ ಅನ್ನ ಇಟ್ಟುಕೊಂಡು ನಾನು ಯಾವಾಗಲೂ ಮಹತ್ವ ಗೌರವ ಕೊಡ್ತಿದ್ದೇವೆ. ಮರ್ಯಾದೆ ಕೊಡುವಾಗ ಏನು ಕೊಡ್ತೇವೆ? ರೆಫರೆನ್ಸ್ ಪಾಯಿಂಟ್ ಅನ್ನು ಇಟ್ಕೊಂಡು ಕೊಡ್ತೇವೆ.
ಕೊಟ್ಟರೆ ಅರ್ಥ ಇಲ್ಲ. ನಮ್ಮ ಮಗ ಬಹಳ ಬುದ್ಧಿವಂತರಿ. ಬಾಳ ಅಂದ್ರೆ ಏನು? ಬಾಳ ಅಂದ್ರೆ ಏನು? ನಮ್ಮ ಮಕ್ಕಳಲ್ಲಿ ಇವನು ಬುದ್ಧಿವಂತ. 3 ಜನ ಮಕ್ಕಳು, we 2 and we have 3, ಅವರಿಗೆ ಇವನು ಬುದ್ಧಿವಂತ. ಅಲ್ಲಲ್ಲ, 40 ಜನ ಕ್ಲಾಸಲ್ಲಿದ್ದಾರೆ, ಅವರಲ್ಲಿ ಇವನು ಬುದ್ಧಿವಂತ. ಇಲ್ಲ 5,000 ಜನ ನಮ್ಮ ಸ್ಕೂಲಲ್ಲಿ, ಅವರಲ್ಲಿ ಇವನು ಬುದ್ಧಿವಂತ. ಇದು ಹೋಗ್ತಾ 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 ಹೌದು. ಹಾಗೆ ಟೀಕಾರಾಯರ ಸಲುವಾಗಿ ಈ ರೆಫರೆನ್ಸ್ ಪಾಯಿಂಟ್ಗಳನ್ನ ವ್ಯಾಸರಾಜರು ಹೇಳ್ತಾರೆ. ಅವರು ಗ್ರಂಥ 3 ಬರಲ್ಲ, ಹಾಗಾಗಿ 3 ಶ್ಲೋಕ ಮಾಡಿದ್ರು. 3 ಶ್ಲೋಕ ಮಾಡಿದ ಮೇಲೆ ಇನ್ನಷ್ಟು ಹೇಳಬೇಕಾಗಿತ್ತು, ಮತ್ತೊಂದು ಹಾಡು ಮಾಡಿದ್ರು ಕನ್ನಡದಲ್ಲಿ. ಹಾಡು ಮಾಡಿದ್ರು, ಎದುರಾಗಲಿ ಗುರುವೇ ಸಮಾನ. ಭಾರಿ ವಿಚಿತ್ರ, ಭಾರಿ ವಿಚಿತ್ರ. ಇಂಥ ಹಾಡೇ ಕೇಳಿಲ್ಲ, ಯಾರ ಕುರಿತಾಗಿ ಕೇಳಿಲ್ಲ. ಅಷ್ಟು ಹಾಡಿದ್ದಾರೆ. ಯಾರು ಹಾಡಿದ್ದಾರೆ? ಕಾಂಡವನ್ನು ಬರೆದ, ನ್ಯಾಯಾಮೃತವನ್ನು ರಚಿಸಿದ, ಚಂದ್ರಿಕೆಯನ್ನು ನಿರ್ಮಾಣ ಮಾಡಿದ ಅಪ್ರತಿಭಾ ವಿದ್ವಾಂಸರಾದ ವ್ಯಾಸರಾಜರು ಈ ಗ್ರಂಥವನ್ನು ಬರೆದಿದ್ದಾರೆ. 720 ಪ್ರಾಣದೇವರ ಪ್ರತಿಷ್ಠಾಪನೆ ಮಾಡಿದ ಮಹಾನುಭಾವರು ತಪಸ್ವಿಗಳು ಬರ್ತಾರೆ. 3 ಕೋಟಿ ಪ್ರಾಣಮಂತ್ರವನ್ನು ಜಪ ಮಾಡಿ ಸಿದ್ಧಿ ಮಾಡಿಕೊಂಡ ವ್ಯಾಸರಾಜರು ಬಂದಿದ್ದಾರೆ. ಇವತ್ತಿನ ಎಲ್ಲ ದಾಸ ಪರಂಪರೆಯ ಮೂಲ ಗುರುಗಳಾದ ವಿಜಯದಾಸರು ಯಾವ ವಿಜಯದಾಸರ ಸ್ಮರಣೆ ಮಾಡಿದರೆ ಅವನು ಇಲ್ಲ, ಸಟೈದಲ್ಲವೋ ವ್ಯಾಸ ವಿಠಲವಲ್ಲನೋ ಅಂತಹ ಮಹಾನುಭಾವರಾದ ಗ್ರಹಗಳೆಲ್ಲವೂ ಇವರ ಸಹಾಯ ಮಾಡುತ್ತಾ ಅಹೋರಾತ್ರಿ ಸುಖದ ನಿಬಂಧಗಳು ಅಂತ ಹೇಳಿದ ವಿಜಯದಾಸರು. ಆ ವಿಜಯದಾಸರು ಪುರಂದರದಾಸರನ್ನ ಗೌರವ ಮಾಡ್ತಾರೆ ಮಾಡ್ತಾರೆ ಮಾಡ್ತಾರೆ. ಅದ್ಭುತ ಗೌರವ ವಿಜಯದಾಸ ಪುರಂದರದಾಸರು. ಆ ವಿಜಯ ಪುರಂದರದಾಸರು ಉದ್ಧಾರ ಮಾಡಿದರು. ಅವರಿಗೆ ದೀಕ್ಷೆಯನ್ನು ಕೊಟ್ಟು ಅನುಗ್ರಹ ಮಾಡಿ ಜ್ಞಾನವನ್ನು ಕೊಟ್ಟು ಎಲ್ಲ ಉದ್ಧಾರ ಮಾಡಿದರು ವ್ಯಾಸರಾಜರು. ದಾಸ ಸಾಹಿತ್ಯದ ಮೂಲ ಪುರುಷರು ಒಂದರ್ಥದಲ್ಲಿ ವ್ಯಾಸರಾಜರು. ವ್ಯಾಸ ಸಾಹಿತ್ಯದ ಸಮಗ್ರ ಟಿಪ್ಪಣಿ ಪರಂಪರೆಯ ಮೂಲ ಪ್ರವರ್ತಕರು ವ್ಯಾಸರಾಜರು. ಆ ವ್ಯಾಸರಾಜ ಮಹಾತಪಸ್ವಿಗಳು, ರಾಜಾಧಿರಾಜನ ಗುರುಗಳು. ಇಂಥ ಮಹಾನುಭಾವರು ವ್ಯಾಸರಾಜರು ಟೀಕಾರಾಯರ ಬಗ್ಗೆ ಹೇಳಿರುವ ಅಂದ್ರೆ ಆಗ ವ್ಯಾಲ್ಯೂ ಗೊತ್ತಾಗ. ಓ ರಾಮ ನರೇಂದ್ರ ಮೋದಿ ಸಲುವಾಗಿ ಹೇಳಿದ ಮಾತು ವ್ಯಾಲ್ಯೂ. ಯಾರ ನಮ್ಮ ಮನೆಯ ಊರಲ್ಲಿರುವಂತಹ ಕ್ರಿಟಿಕಲ್ ಕಾರ್ಪೊರೇಟರ್ ಹೇಳಿದರೆ ಅದರಲ್ಲಿಲ್ಲ. ವ್ಯಾಸರಾಜರು ಟೀಕಾರಾಯರ ಬಗ್ಗೆ ಹೇಳ್ತಾರೆ, ಎದುರಾಳಿ ಗುರುವೇ ಸಮರ. ಏನರ್ಥ? ಸಿಂಪಲ್ ಶಬ್ದ, ಬಹಳ ಸಿಂಪಲ್ ಇದೆ, ಆಗ ಅರ್ಥ ಬಹಳ. ಮತ್ತೆ ಯಥಾ ಪ್ರಕಾರವಾಗಿ ನಾನು ಆಡಿಯನ್ಸ್ಗೆ ನಾನೊಂದು ವಿಜ್ಞಾಪನೆ ಮಾಡಿಕೊಂಡು ಹೇಳ್ತೇನೆ, ತಪ್ಪು ತಿಳ್ಕೊಬೇಡಿ. ಇದನ್ನ ಸರಿಯಾಗುತ್ತೆ. ಏನ್ ಹೇಳ್ತಾರೆ? ಎದುರು ಅಂದ್ರೆ ವಾದದೊಳಗೆ ಎದುರಿರ್ತಾರೆ. ಅಂದ್ರೆ ಯಾರು ಮಾಧ್ವರಲ್ಲವೋ ಅವರೆಲ್ಲರೂ ಎದುರು ಪಕ್ಷದಲ್ಲಿ ಇದ್ದರು. ಯಾರು ಮಧ್ವಮತಾನು ನ್ಯಾಯಿಗಳು ಅವರೆಲ್ಲರೂ ತಮ್ಮ ಪಕ್ಷದಲ್ಲಿ ಇದ್ದರು. ತಮ್ಮ ಪಕ್ಷದಲ್ಲಿದ್ದವರಲ್ಲಿ ಮಾಧ್ವ ಪಕ್ಷದಲ್ಲಿ ಯಾರಿದ್ದಾರೋ ಅವರಲ್ಲಿ ನಿಮಗೆ ಸಮಾನವೇ ಯಾರಿಲ್ಲ. ಮಾಧ್ವೇತರರಾಗಿರುವಂತಹ ಸಿದ್ಧಾಂತಗಳಲ್ಲಿ ನಿಮಗೆ ಎದುರು ಯಾರು? ಮಾಧ್ವರಲ್ಲಿ ಮಾತು ಗಮನದಲ್ಲಿ ಇಟ್ಕೊಳ್ಳಿ. ವ್ಯಾಸರಾಜರು ಹೇಳುವ ಮಾತು ಕೇಳುವುದಾಗಿ ಅರ್ಥ ಮಾಡಿಕೊಳ್ಳಬೇಕು. ವೆರಿ ಕಾಂಪಸ್. ಮಾಧ್ವರೊಳಗೆ ಟೀಕಾಕೃತ್ಪಾದನೆಗೆ ಸಮಾನರಾದವರು ಯಾರೂ ಇಲ್ಲ. ಎದುರಾಳಿ ನಿಮ್ಮ ಎದುರು ಅದ್ವೈತ, ನ್ಯಾಯ, ಮೀಮಾಂಸಾ ಇತ್ಯಾದಿ ಸಿದ್ಧಾಂತಗಳಲ್ಲಿ ನಿಮಗೆ ಎದುರಾಗಿದ್ದವರು ಯಾರಿದ್ದಾರೆ? ಯಾರಿಲ್ಲ. ಮಾಧ್ವರಲ್ಲಿ ನಿಮಗೆ ಸಮಾನರಾದವರು ಯಾರಿದ್ದಾರೆ? ಯಾರಿಲ್ಲ ಅಂತ ತಾವು ಹೇಳೋಕೆ ಹೋಗಲೇ ಇಲ್ಲ. ಯಾರಿದ್ದಾರೆ ಸ್ವಾಮಿ ಅಂತ ಅವರಿಗೆ ಕೇಳಿದ್ದಾರೆ.
ಹೇಳಿದ್ದಾರೆ. ಎದುರಾಗಲಿ ಗುರುವೇ ಸಮರಾಗಲಿ ಅಂತ ಟೀಕಾರಾಯರನ್ನ ವರ್ಣನೆ ಮಾಡುವ ಒಂದು ಹೊಸ ನೀತಿ. ಅಂದ್ರೆ ಪರಪಕ್ಷದಲ್ಲಿ ಪೂರ್ವಪಕ್ಷಿಗಳು ಯಾರಿದ್ದಾರೆ ಆ ಪೂರ್ವಪಕ್ಷಗಳಿಗೂ ನಿಮಗೆ ಜೊತೆಗೆ ನಿಮ್ಮ ಜೊತೆಗೆ ವಾದ ಹಾಕಿ ಸೋಲಿಸಲು ಸಾಧ್ಯವಿಲ್ಲ. ಮಧ್ವಪಕ್ಷದವರು ಕೂಡ ನಿಮಗೆ ಸರಿಸಾರಿಯಾದವರು ಮತ್ತೊಬ್ಬರು. ಈ ಮಾತನ್ನ ವ್ಯಾಸರಾಜರು ಹೇಳಬೇಕಾದ್ರೆ ಅವರು ಎದೆ ಎಷ್ಟು ತುಂಬಿತ್ತು, ಎಷ್ಟು ತುಂಬಿತ್ತು ವ್ಯಾಸರಾಯರಿಗೆ ಅಂತ ನಮ್ಮ ಮಾತಿಗೆ ಒಂದು ಮಾತನ್ನು ಹೇಳ್ತೇನೆ. ಅವರ ಚರಿತ್ರೆಯನ್ನು ಬರೆದಂತಹ ಒಬ್ಬ ಸೋಮನಾಥ ಕವಿ. ಆ ಸೋಮನಾಥ ಕವಿ ಅವರ ಕಾಲದಲ್ಲಿದ್ದವರು, ಅವರಿಂದ ವಿಶೇಷ ಪುರಸ್ಕೃತ, ಒಳ್ಳೆ ಗೌರವ. ಆ ವ್ಯಕ್ತಿ ಬರೆದ ಒಂದು ಮಾತು. ಏನ್ ಮಾತು ಹೇಳ್ತಾನೆ ಅಂತಂದ್ರೆ, ಆ ಶ್ಲೋಕ ಪೂರ್ಣ ನೆನಪಾಗ್ತಾ ಇಲ್ಲ ನನಗೆ. ಒಂದು ಮಾತು ಬಿಡ್ತಾನೆ, ಹೇಳ್ತಾನೆ, ವ್ಯಾಸರಾಜರ ಕಾಲದಲ್ಲಿ ಅವರು ಪೀಠದಲ್ಲಿ ಆಸೀನರಾಗಿರುವಾಗ, ಸಿಂಹಾಸನದಲ್ಲಿ ವಿರಾಜಮಾನರಾಗಿರುವಾಗ ಮಹಾಮಹಾ ಘಟಾಮಹೃತಿಕ ಪಂಡಿತರೆಲ್ಲರೂ ಬಂದು ಅವರೆಲ್ಲ ಬಂದು ತಮ್ಮ ತಮ್ಮ ಶಾಸ್ತ್ರದ ಕೌಶಲವನ್ನ ಪಾಂಡಿತ್ಯವನ್ನ ತೋರಿಸುವುದಕ್ಕಾಗಿ ಅನುವಾದ ವಾಕ್ಯಾರ್ಥ ಚರ್ಚೆಗಳನ್ನು ಮಾಡಬೇಕು. ಮಾಡಿದಾಗ ವ್ಯಾಸರಾಜರು ಇಷ್ಟು ಗೋಮ ಅಲ್ಲಾಡಿಸ್ತಿದ್ದರು, ತಮ್ಮ ತಲೆಯನ್ನ ಅಲ್ಲಾಡಿಸ್ತಿದ್ರು. ಅದು ಎಷ್ಟು ಅಂದ್ರೆ ಒಂದು ಕೂಡುವರೆಯಷ್ಟು ಅಂಚಿನಲ್ಲಿ ಅಲ್ಲಾಡಿಸ್ತಾ ಇತ್ತು. ಅಂದ್ರೆ ಎಷ್ಟು ಚೆನ್ನಾಗಿದೆ, ಇಷ್ಟು ಅಲ್ಲಾಡಿಸಿದ್ರೆ ಮುಗಿದೋಯ್ತು, ಅವನಿಗೆ ಭಾರಿ ಇವತ್ತಿನ ಭಾರತ ಕೊಟ್ಟಂತೇನೆ. ಅಷ್ಟು ಭಯಪಡಿತ. ವ್ಯಾಸರಾಜರು ಸ್ವಲ್ಪ ತಲೆ ಅಲ್ಲಾಡಿಸಿದರೆ ಸಾಕು, ಅವನಿಗೆ ಪದ್ಮಭೂಷಣ, ಭಾರತ ರತ್ನ, PhD ಇದೆಲ್ಲ ಕೊಡ್ತಾರೆ. ಶ್ಲಾಘ, ಶ್ಲಾಘ ಅಂದ್ರೆ ಸ್ತೋತ್ರ ಮಾಡ, ಗೌರವ, ಮರ್ಯಾದೆ ಕೊಡು. ಅದಕ್ಕಾಗಿ ಕಂಪನಮೇವ, ತಲೆ ಅಲ್ಲಾಡಿಸೋದು. ಶ್ಲಾಘ ಕಂಪನ, ತಲೆ ಅಲ್ಲಾಡಿಸಿದ್ರೆ ಸಾಕು. ವ್ಯಾಸರಾಜರು ದೇಶ ಆಯ್ತು, ಚೆನ್ನಾಗಾಯ್ತು, ಪರವಾಗಿಲ್ಲ ಅನ್ನಬೇಕಾಗಿಲ್ಲ, ತಲೆ ಅಲ್ಲಾಡಿಸಿದ್ರೆ ಸಾಕು, ಅವನ ಮಹಾಪಂಡಿತ ಅಂತ ನಿಲ್ತಾ ಇದ್ದ. ಆಗಿನ ಕಾಲದಲ್ಲಿ, ಇವತ್ತಿನ ಕಾಲದಲ್ಲ, ಅಂಥ ಪಾಂಡಿತ್ಯದ ಕಾಲದಲ್ಲಿ ವ್ಯಾಸರಾಜರು ತಲೆ ಅಲ್ಲಾಡಿಸಿದ್ರೆ ಅವ ಮಹಾಪಂಡಿತ ಅಂತ ಆಗ್ತಾ ಇದ್ದ. ಅಂಥ ವ್ಯಾಸರಾಜರು ತಮ್ಮ ಸಾಹಿತ್ಯವನ್ನೆಲ್ಲ ಹೊರಕ್ಕೆ ಹಾಕಿ ಎದುರಾರೆ ಗುರುವೇ ಸಮರಾರೆ ವಾದಿರಾಜರ ಮತ್ತು ಹಾಡು. ಭಳಿರೆ ಭಳಿರೆ ಜಲಧಿ ಸಮಗಾಂಭೀರ್ಯ ಜಯತೀರ್ಥವರ್ಯ, ಜಲಧಿ ಸಮಗಾಂಭೀರ್ಯ ಜಯತೀರ್ಥವರ್ಯ. ಸಮುದ್ರ, ಜಲಧಿ ಅಂದ್ರೆ ಸಮುದ್ರ, ಸಮುದ್ರಕ್ಕೆ ಸಮಾನವಾದ ಗಾಂಭೀರ್ಯವುಳ್ಳ ಟೀಕಾಚಾರ್ಯ ಭಲೆ ಭಲೆ ಅಂತ ವರ್ಣನೆ ಮಾಡ್ತಾರೆ ವಾದಿರಾಜರು.
ಅಂದ್ರೆ ಟೀಕಾಕೃತ್ಪಾದರು ಇಷ್ಟು ಅದ್ಭುತವಾಗಿ ಇಷ್ಟು ಸುಂದರವಾಗಿ ಶ್ರೀಮದಾಚಾರ್ಯ ಸಿದ್ಧಾಂತಕ್ಕೆ ಚಾತು ತಪ್ಪದಂತೆ ಶ್ರೀಮದಾಚಾರ್ಯ ಸಿದ್ಧಾಂತವನ್ನ ಇಷ್ಟು ಅದ್ಭುತವಾಗಿ ಸಮರ್ಥನೆ ಮಾಡಿ ಆಗತ್ತಾ ಪ್ರಾಯ ಇವರಲ್ಲಿ ಶ್ರೀಮದಾಚಾರ್ಯರಿತ್ತು ಅವರೇ ತಮ್ಮ ಗ್ರಂಥಗಳಿಗೆ ವ್ಯಾಖ್ಯಾನವನ್ನ ಬರೆಯುವಂತೆ ಇವರಿಗೆ ಪ್ರೇರಣೆ ಮಾಡಿ ಬುದ್ಧಾದಿಗಳ ಪ್ರೇರಣೆಯನ್ನು ಮಾಡಿ ಅದ್ಭುತವಾದ ಕಾರ್ಯವನ್ನು ಮಾಡಿಸಿದ್ದಾರೆ. ಇಷ್ಟರ ಮಟ್ಟಿಗೆ ಮೆಚ್ಚಿಕೊಳ್ಳಬೇಕಾದರೆ ಟೀಕಾಕೃತ್ಪಾದರ ಗ್ರಂಥಗಳು ಯಾವ ಕ್ವಾಲಿಟಿಯ ಗ್ರಂಥಗಳಾಗಿದೆ ಅರ್ಥ ಮಾಡಿಕೊಳ್ಳಿ. ಯಾವ ಕ್ವಾಲಿಟಿಯ ಗ್ರಂಥಗಳಾಗಿದೆ ಅರ್ಥ ಮಾಡಿ. ವಾದರಾಜರು ಈ ರೀತಿ ಅನ್ನಬೇಕು. ಏನಬೇಕು ಅಂದ್ರೆ ಈಗ ನೀವು ಗ್ರಂಥ ಭಾರಿ ಅದ್ಭುತ ಇದೆ ಅಂದಿಲ್ಲ, ಹಾಗಾಗಿಲ್ಲ. ಮಧ್ವರಾಯನೇ ನಿಮ್ಮಲ್ಲಿ ನಿಂತು ಈ ಗ್ರಂಥಗಳನ್ನು ಬರೆಸಿ ಟೀಕೆಗಳನ್ನು ತಮ್ಮ ಗ್ರಂಥಗಳಿಗೆ ಟೀಕೆಯನ್ನು ಬರೆಸಿದ್ದಾರೆ ಅನ್ನಬೇಕಾದ್ರೆ ವಾದರಾಜರಿಗೆ ಎಷ್ಟು ಹೈಯೆಸ್ಟ್ ಅಮೌಂಟ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್. ಇಲ್ಲ ಅಂದ್ರೆ ಮಧ್ವಾಚಾರ್ಯರಿಗೇನೆ ಕಳಂಕ ಬಂದಂತೆ. ಈ ಟೀಕಾ ಇಷ್ಟು ದರಿದ್ರ ಟೀಕಾ ಗ್ರಂಥಗಳನ್ನ ಸಾಮಾನ್ಯ ಟೀಕಾ ಗ್ರಂಥಗಳನ್ನು ಬರೆಯುವುದಕ್ಕೆ ಮಧ್ವಾಚಾರ್ಯ ಒಳಕೂಟಿ ಯಾಕೆ ಕಲಿಸ್ಬೇಕಪ್ಪ? ಅನ್ನುವಷ್ಟರ ಮಟ್ಟಿಗೆ ಟೀಕಾಕೃತ್ಪಾದರ ಮಹಿಮೆ ಇದೆ ಅನ್ನೋದನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು. ನಾನು ಎಲ್ಲ ಹೆಣ್ಣು ಮಕ್ಕಳಿಗೆ ನಾನು ಪ್ರಾರ್ಥನೆ ಮಾಡ್ತೇನೆ, ಟೀಕಾಕೃತ್ಪಾದರಿಗಾಗಿ ಪುರುಷರು ಯಾರ್ಯಾರು ಹಾಕ್ತಾರೋ ಅವರೆಲ್ಲರೂ ಈ ಎರಡು ಹಾಡುಗಳ ಎದುರಾಳಿ ನಿಮಗೆ ಗುರುವೆ ಸಮರಾಳ ಮದನ ಗೋಪಾಲನ ಪ್ರಿಯ ಜಯರಾಯ ಅನ್ನುವ ಒಂದು ಹಾಡು, ಇನ್ನೊಂದು ಭಜ ಭಜಗೆ ಎಂಬ ನಿಮ್ಮ ಗುಣ ಸ್ತುತಿಸುವೆ, ಜಲಧಿ ಸಮನಬ್ಬಿಗೆ ಜಯತೀರ್ಥವರ್ಯ ಎಂಬ ಎರಡು ಹಾಡುಗಳನ್ನು ಈ ಶ್ರೀಮನ್ಯಾಯ ಸುಧಾ ಗ್ರಂಥದ 100 ಜನ ಪಂಡಿತರಿಂದ ಪಾರಾಯಣ ಮಾಡಿಸಿ ಅವರ ಸೇವೆಯನ್ನ ಪೂಜೆಯನ್ನ ಮಾಡಿದ್ದರ ನೆನಪಿಗಾಗಿ ನಿಮ್ಮ ಭಜನಾ ಮಂಡಲದಲ್ಲಿ ಪ್ರತಿನಿತ್ಯ ಹಾಡುವುದಕ್ಕೆ ಈ ಎರಡು ಹಾಡುಗಳು. ಇನ್ನು ವಿಜಯದಾಸರು ಕೊಂಡಾಡ್ತಾರೆ, ಭಾರೀ ಮಹಿಮೆಯನ್ನ ವರ್ಣನೆ ಮಾಡ್ತಾರೆ. ಅವೆಲ್ಲ ಮಾತುಗಳು ಬೇಕಾದಷ್ಟಿದೆ, ಹೆಚ್ಚು ಹೇಳುವುದಕ್ಕೆ ನಾನು ಹೋಗುವುದಿಲ್ಲ. ಇನ್ನೂ ಬೇಕಾದಷ್ಟು ಮಾತುಗಳಿದೆ. ವಿಷ್ಣುತೀರ್ಥರ ಪರಿಚಯ ತಮ್ಮೆಲ್ಲರಿಗೆ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಇಲ್ಲಿಯ ಜನರಿಗೆ ಪರಿಚಯ ವಿಷ್ಣುತೀರ್ಥರು ಅಂತ ನಮ್ಮ ಪ್ರದೇಶದಲ್ಲಿ ನಮ್ಮ ಮಠದಲ್ಲಿ ಆಗಿ ಹೋದ ಮಹಾನುಭಾವರು. ಅವರು ನಮ್ಮ ಪ್ರದೇಶದಲ್ಲಿ ಹೆಚ್ಚು ಸಂಚಾರ ಮಾಡಿರಬಹುದು ಅಂತ ನಾನು ತೋರುತ್ತದೆ. ಕೊಪ್ಪಳ ಅಂತ ಗ್ರಾಮ, ಅವರ ಪಕ್ಕದಲ್ಲಿರುವಂತಹ ಮಾದನೂರು ಅಂತ ಊರು, ಆ ಊರಿನಲ್ಲಿ ಒಂದು ವೃಂದಾವನಸ್ಥರಾಗಿದ್ದಾರೆ. ಅವರು ಶುದ್ಧ ಬ್ರಹ್ಮಚರ್ಯವನ್ನು ಪರಿಪಾಲನೆ, ಶ್ರೇಷ್ಠ ಗೃಹಸ್ಥ ಧರ್ಮವನ್ನು ಪರಿಪಾಲನೆ, ಸನ್ಯಾಸವನ್ನು ತೆಗೆದುಕೊಳ್ಳಬೇಕು ಅಂತನ್ನುವುದಕ್ಕಾಗಿ ಅವರ ಚರಿತ್ರೆಯಲ್ಲಿ ಗುರುವ ಮಾತು ಅಂದರೆ ತಮ್ಮ ಹೆಂಡತಿಯನ್ನ ಪಕ್ಕದಲ್ಲಿ ಮಲಗಿಸಿಕೊಂಡು ತಮಗೆ ಸರ್ವಥಾ ಕಾಲೋದ್ರೇಕವಾಗದಿದ್ದಂತೆ ಹೆಂಡತಿ ಮತ್ತು ತಮ್ಮ ಮಧ್ಯದಲ್ಲಿ ಕರಗಸವನ್ನ ಇಟ್ಟು, ಕರಗಸ ಅಂದ್ರೆ ಗೊತ್ತಾ? ಆ ಕರಗಸವನ್ನ ಮಧ್ಯದಲ್ಲಿ ಇಟ್ಟು ಆಚೆ ಹೆಂಡತಿ ಈಚೆ ಗಂಡ ತಾವು ಮರಗಿ ವಾನಪ್ರಸ್ಥವನ್ನ ಜೀವನವನ್ನು ನಡೆಸಿದ್ದಾರೆ. ಇಷ್ಟು ಶುದ್ಧರಾದ 8 ದಿನಗಳವರೆಗೆ ಕೂತ್ಕೊಂಡು ಅಖಂಡವಾಗಿ ಗುರುಗಳ ಆಜ್ಞೆಯಂತೆ ನರಸಿಂಹ ಮಂತ್ರವನ್ನ ಜಪ ಮಾಡಿ ಎತ್ತಾಗ ಕೂತ ಶಿಲ ಬಂಡೆ ಹೊರಗೋಗಿ ಬಂದು ಬಹಳ ತಯಾರಿಕೆ ಹಸಿವಾಗಿದೆ ಅಂತ ಅನ್ನೋದಕ್ಕಾಗಿ ಅವರು ಹೋಗಿ ವ್ಯಾಸತತ್ವಜ್ಞರ ಶಿಷ್ಯರು ವ್ಯಾಸತತ್ವಜ್ಞರು ಅಭಿಷೇಕ ಮಾಡುವುದಕ್ಕೆ ಪಂಚಾಮೃತ ಮಾಡುವುದಕ್ಕೆ ಹಾಲು ಮೊಸರು ಹಣ್ಣುಗಳನ್ನೆಲ್ಲ ಇಟ್ಟಿದ್ದಾರೆ. ಇವರು ಹೋಗಿ ಸ್ನಾನ ಮಾಡಿ ಬಂದದ್ದೇ ಹಿಂದಿನ ದಿನ ಸಮಾಪ್ತಿ ಆಗಿಬಿಟ್ಟು ಅವತ್ತು ಬಹಳ ಹಸಿವಾಗಿದೆ. ಉಪವಾಸವಾಗಿ 8 ದಿವಸ ಜಪ ಮಾಡಿದ್ದಾರೆ, ತಪಸ್ಸು ಮಾಡಿದ್ದಾರೆ. ಹಸಿವಾಗಿತ್ತು, ಬಂದವರೇ ಬಂದು ಆ ಹಾಲು ಹಣ್ಣು ಮೊಸರು ಯಾವತ್ತನ್ನು ಕುಡಿದು ತಿಂದು ಅವತ್ತಿನ ದಿನ ಗುರುಗಳು ಬಂದು ಇಲ್ಲಿ ಅಭಿಷೇಕ ಮಾಡಿದ್ರು. ಶಿಷ್ಯರೆಲ್ಲ ಹೋಗಿ ದೂರು ಹೇಳಿದ್ರು, ಸ್ವಾಮಿ ನಿಮ್ಮ ಗುರುಗಳು ನೀವು ಪಂಚಾಮೃತ ಮಾಡಬೇಕು ಅಂತ ಇಟ್ಕೊಂಡಿದ್ರಿ, ಎಲ್ಲ ಸಾಮಾನುಗಳನ್ನು ಸಿದ್ಧಪಡಿಸಿದ್ವಿ. ಅಲ್ಲಿ ಅವರು ಎಷ್ಟು ತೀರ್ಥರು, ನೀವು ನಿಮ್ಮ ಅತ್ಯಂತ ಪ್ರೀತಿಯ ಅಚ್ಚುಮೆಚ್ಚಿನ ಲಾಡ್ಲ ಶಿಷ್ಯರು, ಅವರೆಲ್ಲ
ಸಜ್ಜಾನಕವಾಗಲೇ ಇಲ್ಲ. ಮೂರ್ಖ ಗೊತ್ತಿಲ್ಲ ಒಪ್ಪಿಗೆ ಹೋಗ್ತದೆ ಅಂತ ಹೋಗಿ ಆ ವೇಣುಗೋಪಾಲ ದೇವರಿಗೆ ತೋರಿಸಿದರೆ ಅವರ ಬಾಯಿಯಿಂದ ಹಾಗೆ ನಮ್ಮ ಪರಂಪರೆಯಲ್ಲಿ ಹಾಗೆ ಹೋಗಿದ್ದಾರೆ. ನಮಗೆ ಬೆಲೆ ಇಲ್ಲ. ಇಂಥ ಮಹಾನುಭಾವರು ಟೀಕಾಕೃತ್ಪಾದರ ವಿಷಯದಲ್ಲಿ 8 ಶ್ಲೋಕಗಳ ಟೀಕಾಕೃತ್ಪಾದರ ಗ್ರಂಥದ ಕುರಿತಾಗಿ 8 ಶ್ಲೋಕಗಳನ್ನು ಮಾಡಿದ್ದಾರೆ. ಶ್ರೀಧರಾಚಾರ್ಯರಿದ್ದಾರೆ, ನಮ್ಮ ಪವನಾಚಾರ್ಯರಿದ್ದಾರೆ, ಪ್ರವೀಣಾಚಾರ್ಯರಿದ್ದಾರೆ. ಇಬ್ಬರಿಗೂ ನಾನು ಹೇಳಿಕೊಡ್ತೇನೆ. ಇಲ್ಲಿಯ ತಾವೆಲ್ಲ ಇಷ್ಟು ಜಿಜ್ಞಾಸುಗಳು ಟೀಕಾಕೃತ್ಪಾದರ ಗ್ರಂಥಗಳ ಕುರಿತಾದ ಆ 8 ಶ್ಲೋಕಗಳನ್ನು ನಿತ್ಯದಲ್ಲಿ ಪಠನ ಮಾಡುವುದನ್ನ, ಕನಿಷ್ಠ ಪುರುಷರಾದರೂ ಮಾಡುವುದನ್ನ ಇಟ್ಕೊಂಡು ಬಹಳ ಅವ್ರು ಹೇಳೋದೇನು, ಅನಂತ ಜನ್ಮಗಳಲ್ಲಿ ತಪಸ್ವಿಗಳು ಹೊಂದುವುದು ಸಾಧ್ಯವಾದ, ಅನಂತ ಜನ್ಮಗಳಲ್ಲಿ ತಪಸ್ವಿಗಳು ಯಾವ ವೈರಾಗ್ಯವನ್ನು ಹೊಂದಬಹುದೋ ಆ ವೈರಾಗ್ಯ ಟೀಕಾಕೃತ್ಪಾದರ ಗ್ರಂಥದಲ್ಲಿಯ 1 ಅಕ್ಷರದಿಂದ ಬರ್ತದೆ. ಯದು ತಾಪಸ ಲಭ್ಯಂ ಅನಂತ ಭವೈಹಿ, ಭವಾನ ಜನ್ಮ ಅನಂತ ಭವೈಹಿ ತದುತ ಉಪರತತ್ವಂ. ಉಪರತತ್ವ ಅಂದರೆ ಸಾಕು, ಸಂಸಾರ ಸಾಕಪ್ಪ, ಬೇಕಾದಷ್ಟಾಯ್ತು ಹೋಗ ಅನ್ನುವ ಒಂದು ಜುಗುಪ್ಸೆ, ಅಲಂಬುದ್ಧಿ, ಸಾಕು ಎನ್ನುವ ವೈರಾಗ್ಯ. ಇದು ಈಗ ಜಯತೀರ್ಥ ಕೃತೋ ಪ್ರಬಣೋ ನಕುಲ ಭವತಿ ಮತ್ತೆ ಎಲ್ಲ ಸತ್ಕರ್ಮಗಳನ್ನು ಮಾಡುವುದು ಯಾವ ಭಕ್ತಿಗಾಗಿ, ಆ ಭಕ್ತಿಯನ್ನ ಪಡೆಯುವುದು ಯದಿಹ ಏಕ ಪದ. ಟೀಕಾಕೃತ್ಪಾದರ 1 ಪದದಿಂದ ಅಷ್ಟು ಭಕ್ತಿ ಬರ್ತದೆ. ಅವನು ಪಡೆಯದೆ ಹೇಳಿಲ್ಲ, ಸ್ವಂತ ತಾವು ಅನುಭವಿಸಿ ಹೇಳಿದ ಮಾತು, ಸ್ವಂತ ಅನುಭವಿಸಿ ಹೇಳಿದ ಮಾತು. ನಾವು ಹೊಸದಾದ ಮಾಲಿಕ್ಯೂಲ್, ಅದು ರೆಡ್ಡಿ ಲ್ಯಾಬೊರೇಟರಿಯೋ ಇನ್ಯಾವುದೋ ಒಂದು ಕಂಪನಿಯೋ ಅದು ತಯಾರು ಮಾಡಿದಾಗ ಅದನ್ನ ನಾವು ಇಲಿಗಳ ಮೇಲೆ ಪ್ರಯೋಗ ಮಾಡ್ತೇವೆ. ಇಲ್ಲಿ ವಿಷ್ಣುತೀರ್ಥರು ಟೀಕಾಕೃತ್ಪಾದರ ಗ್ರಂಥಗಳೆಂಬ 1 ಪದಗಳೆಂಬ ಔಷಧವನ್ನ ತಮ್ಮ ಮೇಲೆ ಪ್ರಯೋಗ ಮಾಡಿಕೊಂಡು ನೋಡಿ ಈ ಮಾತನ್ನು ಹೇಳಿದ್ದಾರೆ. ಯದು ತಾಪಸ ಲಭ್ಯ ಅನಂತ ಭವೈ ತದುತ ಉಪರತತ್ವಂ ಇಹ ಏಕ ಪದ ಜಯತೀರ್ಥಕೃತೋ ಪ್ರಗಣೋ ಮಧುರ ಭವತಿ ಮತ್ತೆ ಭೀಮಂ ಕ್ರಿಯತೆ. ಎಲ್ಲ ಸತ್ಕರ್ಮಗಳನ್ನು ಮಾಡುವುದು ಯಾಕೆ? ಭಕ್ತಿಗಾಗಿ. ವಿಷ್ಣು ಭಕ್ತಿ ವಿಧಾನಾರ್ಥಂ ಸರ್ವಂ ಶಾಸ್ತ್ರಂ ಪ್ರವರ್ತತೆ. ಗೀತಾ ಶಾಸ್ತ್ರದಲ್ಲಿ 17ನೇ ಅಧ್ಯಾಯದಲ್ಲಿ ಶ್ರೀಮದಾಚಾರ್ಯರು ಹೇಳುವ ಮಾತು. ವಿನಿಯಮ ಕ್ರಿಯತೆ ನಮ್ಮದು ಯಸ್ಯ ಕೃತೆ ಸಚ ಭಕ್ತಿ ಗುಣೋ ಯದಿ ಏಕಪದ ಜಯತೀರ್ಥಕತೋ ಪ್ರಬಣೋ ಭವತಿ ಮತ್ತೆ ಕಾಡಿಗೆ ಹೋಗಬೇಕು. ವನಂಗತೋ ಧರಿಮಾಶ್ರಯೇತೆ. ಪ್ರಹ್ಲಾದರಾಜರು ಹೇಳಿ ಕಾಡಿಗೆ ಯಾಕೆ ಹೋಗಬೇಕು? ಹರಿಸ್ಮರಣೆಯಾಗು. ಯಾಕೆ ಹರಿಸ್ಮರಣೆ? ಇಲ್ಲಿ ಯಾಕೆ ಆಗುತ್ತಿಲ್ಲ? ಇಲ್ಲಿ ಹೆಂಡತಿ, ಮಕ್ಕಳು, ಹಣ, ಕಾಸು, ಜವಾಬ್ದಾರಿ, ಬೇಸರ, ರಾಗ, ದ್ವೇಷ, ನಾನಾ ವಿಧವಾದಂತಹ ಈ ಸಂಕೋಲೆಗಳಲ್ಲಿ ನಮ್ಮನ್ನು ನಾವು ಕಟ್ಟಿಕೊಂಡಿರ್ತೇವೆ. ಹಾಗಾಗಿ ಹರಿಸ್ಮರಣೆ ಬರುವುದಿಲ್ಲ, ಕಾಡಿಗೆ ಹೋಗಲು ಬರ್ತದೆ. ವನಮಾಸಂಖ್ಯವಾಪ್ತಿ ಹರಂತದನಾರತ ಮಾತ್ರ ಹರಿಸ್ಮರಣಂ. ಆ ಭಗವಂತನ ಸ್ಮರಣೆ ಎನ್ನುವ ಏನು ಮಹಾಫಲವಿದೆ, ಕಾಡಿಗೆ ಹೋಗುವುದೇ ಮೊದಲಾದ ಸಾಧನೆಗಳಿಂದ ಪಡೆಯಬೇಕಾದದ್ದು. ಆ ಫಲ ಟೀಕಾಕೃತ್ಪಾದರ 1 ಪದದಿಂದ ಬರುತ್ತದೆ. ಸಂಪತ್ತು ಬೇಕಾ ನಿಮಗೆ? ಸಂಪತ್ತು ಬೇಕಾ ನಿಮಗೆ? ಏನು ಮಾಡಬೇಕು? ಟೀಕಾಕೃತ್ಪಾದ ಮತ್ತೇನೋ ಒಂದು ಸಾಲ. ವಾದಿರಾಜ ಸ್ವಾಮಿಗಳು ಹೇಳಿದ್ರು, ನನಗೇನು ಬೇಕಾಗಿಲ್ಲ. ಟೀಕಾಕೃತ್ಪಾದರ ಗ್ರಂಥವನ್ನು ನಾನು ಪಾಠಪ್ರವಚನ ಮಾಡಿದ್ದಕ್ಕಾಗಿ ವಿಪುಲವಾದ ಸಂಪತ್ತು ಬಂದಿದೆ. ಶ್ರೀಕರೋಳಂ ಗ್ರಂಥ ತತ್ರ ವಯಮೇ
ವಾದಿರಾಜರು ಹೇಳಿದ ಗುರುವರ್ಥ ದೀಪಿಕಾ ಶ್ರೀಮನ್ಯಾಯ ಸುಧೆಯ ಟಿಪ್ಪಣಿ ಅವರಲ್ಲಿ ಹೇಳಿದ ಮೊದಲನೇ ಮಾತು. ಇದು ವಾದಿರಾಜ ಸ್ವಾಮಿಗಳನ್ನು ಹೇಳಿದರೆ ಅದೇ ತರಹದ ಮಾತನ್ನ ವಿಷ್ಣು ತೀರ್ಥರು ಹೇಳ್ತಾರೆ. ನಿಗಮೈರವಿಧಾವ್ಯ ನಿಲಂ ವಸುಯತ್ ಸುಲಮಂ ಪದಮೇಕ ಪದಾದ. ಯಾವ ವಸು ಅನೇಕ ಅರ್ಥಗಳಿದೆ, ಇಲ್ಲಿ ಈ ಅರ್ಥದಲ್ಲಿ ನಾನು ಹೇಳ್ತಾ ಇದ್ದೇನೆ. ವಸು ಅಂದ್ರೆ ಸಂಪತ್ತು. ಎಲ್ಲಾ ವೇಳೆಗಳಲ್ಲಿ ಹೇಳಿದ ಕರ್ಮಗಳನ್ನು ಮಾಡುವುದರಿಂದ ಏನೊಂದು ಸಂಪತ್ತನ್ನು ಪಡೆಯಬಹುದೋ ಆ ಸಂಪತ್ತು ಟೀಕಾಕೃತ್ಪಾದರ ಒಂದು ವಾಕ್ಯದಿಂದ ಬರುತ್ತೆ. ಗುರುಗಳಲ್ಲಿ ಭಕ್ತಿ ಬರುವುದಿಲ್ಲ. ಸ್ವಾಭಾವಿಕವಾಗಿ ಕಲ್ಲಿನ ದೇವರ ಮೇಲೆ ಭಕ್ತಿ ಬರುತ್ತೆ. ಚೇತನವಾದ ಗುರುಗಳಲ್ಲಿ ಭಕ್ತಿ ಬರುವುದಿಲ್ಲ. ಯಾಕೆಂದ್ರೆ ಕಲ್ಲು ಮಾತಾಡುವುದಿಲ್ಲ. ಕಲ್ಲು ನಾವು ಮಾಡಿದ್ದಕ್ಕೆ ಆಬ್ಜೆಕ್ಷನ್ ತಗೊಳ್ಳುವುದಿಲ್ಲ. ಹೀಗೆ ಮಾಡೋದು ಹಾಗೆ ಮಾಡಬೇಡ ಅಂತನ್ನುವುದಿಲ್ಲ. ಗುರುಗಳಾಗ ಬೈದಾರೆ, ಆದ್ರಿಂದ ಗುರುಗಳ ಬಗ್ಗೆ ಸಿಕ್ತು. ಆದ್ರಿಂದ ಗುರುಗಳು ಬೇಡಪ್ಪ, ನಮಗೂ ಕಲ್ಲಿನ ದೇವರಿಗೂ ಸಮಾನ. ಇಂಥ ಮೂರ್ಖ ಜನ ಗುರುಗಳಲ್ಲಿ ಭಕ್ತಿ ಬರುವುದು ಅವಶ್ಯಕ. ಅದು ಬರಬೇಕಾದರೆ ಗುರುಪಾದ ಸರೋಜರತಿ ಗುರುತೆ ಹರಿಪಾದ ವಿನಮ್ರತೆ ಸುಧಿ ಸತತಂ ಜಯತೀರ್ಥ ಟೀಕಾಕರ್ತಾದರ ಗ್ರಂಥವನ್ನು ಗುರುಗಳಲ್ಲಿ ವಿಶೇಷ ಭಕ್ತಿ ಬರ್ತದೆ. ಯದಲಭ್ಯಮೇಕ ಭವೈಸ್ಸಗರ ಸ್ವಪದಂ ಸುಪದಂ ತದಿ ಅಧಿಕಪದ. ನಿಯತ ಗುರುಗಳ ಪ್ರಾಪ್ತಿಯಾಗಬೇಕು. ಆ ನಿಯತ ಗುರುಗಳ ಪ್ರಾಪ್ತಿಯಾಗುವುದು ಮಹಾಪುಣ್ಯ ಪ್ರಚಯದಿಂದ. ಅದಾಗುವುದು ಈ ಟೀಕಾಕೃತ್ಪಾದರ ಗ್ರಂಥದಿಂದ. ಭಗವಂತ ನಮ್ಮ ಹೃದಯದಲ್ಲಿ ನೆಲೆಸೋದು ಟೀಕಾಕೃತ್ಪಾದರ ಗ್ರಂಥದಿಂದ. ದುರ್ವಾದಿಗಳ ಖಂಡನವನ್ನು ಮಾಡಿ ಶುದ್ಧ ಜ್ಞಾನವನ್ನು ಪಡೆಯುವುದು ಟೀಕಾಕೃತ್ಪಾದರ ಗ್ರಂಥಗಳಿಂದ ಎಂಬುದಾಗಿ 8 ಶ್ಲೋಕಗಳನ್ನು ಮಾಡಿ ಟೀಕಾಕೃತ್ಪಾದರ ಗ್ರಂಥದ ವರ್ಣನೆಯನ್ನು ಮಾಡಿದ್ದಾರೆ ವಿಷ್ಣು ತೀರ್ಥರು ಮಹಾನುಭಾವ. ಅಂದರೆ ಟೀಕಾರಾಯರ ಅವರ ಗ್ರಂಥಗಳ ಮಹಿಮೆ ಎಷ್ಟಿದೆ ಅನ್ನೋದು ನಮಗೆ ಸ್ವಲ್ಪ ಅರ್ಥವಾಗಿ ಸಾಧ್ಯ. ಇಂಥ ಗ್ರಂಥಗಳ ಇನ್ನೂ ಬಹಳ ವಿಷಯಗಳಿವೆ. ಇವತ್ತು ಮತ್ತೆ ಬಹಳ ಹೆಚ್ಚು ಹೊತ್ತು ನಾನು ಕಳೆಯುವುದಿಲ್ಲ. ಯಾಕಂದರೆ ತಾತ್ಪರ್ಯದ ಕುರಿತಾಗಿ ಒಂದು ಕೆಲವು ಮಾತುಗಳನ್ನು ಅದು ಆಡಬೇಕು. ಆದ್ದರಿಂದ ಇನ್ನೊಂದು ಉಳಿದ ಭಾಗವನ್ನು ಮತ್ತೊಮ್ಮೆ ಯಾವಾಗಲಾದರೂ ಹೇಳುವ ಪ್ರಯತ್ನ ಮಾಡೋಣ. ಒಂದು ಸಣ್ಣ ಘಟನೆ ನಾವು ಯಾವುದದ್ದು ನೆನಪಿದ್ದದ್ದು ನಾನು ನಿಮ್ಗೆ ಹೇಳ್ತೇನೆ. ಆ ಮಾತಿನಿಂದ ನಿಮಗೆ ಅರ್ಥವನ್ನು ಮಾಡಿಕೊಳ್ಳಬಹುದು. ನನ್ನಲ್ಲಿ ಒಬ್ಬರು ಪಾಶ್ಚಾತ್ಯ ತತ್ವಜ್ಞಾನದಲ್ಲಿ ಮುಳುಗಿ ಎದ್ದಂತಹ ಒಬ್ಬ ವ್ಯಕ್ತಿ, ಪಂಡಿತ, ವೆಸ್ಟರ್ನ್ ಫಿಲಾಸಫಿಯನ್ನು ಓದಿದ ಒಬ್ಬ ದೊಡ್ಡ ವಿದ್ವಾಂಸರಿದ್ದಾರೆ. ವಯಸ್ಸಾದವ 68-70 ಸುಮಾರಿಗೆ ಬಂದವ. ಆ ಸುಮಾರಿಗೆ ಬಂದ ಹರಿ ಬುದ್ಧಿವಂತ ಇಲ್ಲಿ ಬಾಂಬೆ ಯೂನಿವರ್ಸಿಟಿಯಲ್ಲಿ ಹೆಸರಾಂತ ವ್ಯಕ್ತಿ, ಭಾರಿ ಹೆಸರು. ಆ ವ್ಯಕ್ತಿ ಅವರು ಅವರ ತಮ್ಮೊಬ್ಬ ಶಿಷ್ಯನಿಗೆ ಪಾಠ ಹೇಳುವುದಕ್ಕೆ ಇಟ್ಕೊಂಡಿದ್ರು. ಗೈಡ್ ಅಂತ, PhD ಗೈಡ್ ಮಾಡಿ. ಆ PhD ಗೈಡ್ ಮಾಡುವ ಹೆಣ್ಣು ಮಗಳು ಅವರು ಚೆನ್ನೈಯವರು, ತಮಿಳುನಾಡಿನವರು, ಬಾಂಬೆಯಲ್ಲಿ ಚೆಂಬೂರಲ್ಲಿ ಇರ್ತಾ ಇದ್ರು. ಅವರು ಆಮೇಲೆ ಅವರು ಅಂತಕ್ಕಂಥ ಅವರು ಮಹಾರಾಷ್ಟ್ರೀಯರು. ಅವರು ನನಗೆ ಕೇಳಿದ್ರು, ನಮ್ಮ ಒಬ್ಬ ಶಿಷ್ಯರಿದ್ದಾರೆ, ಅವಳಿಗೆ ಕೆಲವು ವಿಷಯದ ಪಾಠ ಹೇಳಬೇಕಾಗಿದೆ, ನನಗೆ ಬರುವುದಿಲ್ಲ, ಅದಕ್ಕೆ ನೀವು ಹೇಳ್ತೀರಾ ಅಂತ ಹೇಳ್ತೀನಿ ಅಂತ ನನ್ನ ಹತ್ರ ಬರುವಾಗ ತಾನೊಬ್ಬನೇ ಬರದೆ ತನ್ನ ಜೊತೆಗೆ ಇನ್ನೊಂದು 3-4 ಪ್ರೊಫೆಸರ್ಸು, 2-3 ಜನ ಸ್ಟೂಡೆಂಟ್ಸ್, ಇವು ಹುಡುಗಿ, ಇವರೆಲ್ಲರೂ ಸೇರಿ 6-8 ಜನ ಬರ್ತಿದ್ರು. ಕೆಲವೊಮ್ಮೆ 5-4 ಜನ ಬರ್ತಿದ್ರು. ಅಂತೂ 8 ಜನ ಬರೋದು ಪಾಠಕ್ಕೆ. ಮಧ್ಯಾಹ್ನ 3 ಗಂಟೆಗೆ ಪಾಠ ಆಗೋದು. 3 ಗಂಟೆಗೆ ಪಾಠ ಆಗುವಾಗ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳ ವಿನೋಸಾದವನು ನಿಂತು
ವಿಷಯವನ್ನು ಮಾತಾಡೋದು, ಏನೇನೋ ವಿಷಯವನ್ನ ಅವ್ರು ಏನೇನು ಓದಿದ್ರು ಅದನ್ನೆಲ್ಲ ಕೇಳೋದು. ತಮಾಷೆ. ನನ್ನ ಶಿಷ್ಯರು ಇಲ್ಲಿ ಆ ಬಿದ್ದವರು ಇದ್ದಾರೆ. ಅವರು ಕೇಳಿದ ಪ್ರಶ್ನೆಗಳೆಲ್ಲ ನಾನು ಹೇಳ್ತೀನಿ ಉತ್ತರವನ್ನು ಹೇಳಿದ ಮೇಲೆ ಇದೆಲ್ಲರೂ ಹೇಳಿದ್ದಾರಾ ಅಂತ ಕೇಳೋಣ. ನಾನು ಆ ಪುಸ್ತಕವನ್ನು ತೆಗೆದುಕೊಂಡು ಹೀಗೆ ಸುಮಾರು 1.5-2 ವರ್ಷಗಳವರೆಗೆ ಆಯ್ತು ಪಾಠ. 1.5-2 ವರ್ಷದವರೆಗೆ ಪಾಠ ಆಗ್ತಾ ಇರುವಾಗ ಒಂದು ತಿಂಗಳಾದ ಮೇಲೆ ಅವನೊಂದು ಪ್ರಶ್ನೆ ಕೇಳಿದ್ದಾರೆ. ಒಂದು ಸಣ್ಣ ಪ್ರಶ್ನೆ ಕೇಳಿದ್ದಾರೆ. ಇನ್ನೊಂದು ಪ್ರಶ್ನೆ ಕೇಳ್ತೀನಿ, ನೀವು ಏನಾದರೂ ನಾವು ಪ್ರಶ್ನೆ ಕೇಳಿದಾಗ ನೀವು ಉತ್ತರ ಹೇಳ್ತೀವಿ, ಆ ಉತ್ತರವನ್ನು ಹೇಳಿದಾಗ ಮತ್ತೆ ಪುಸ್ತಕವನ್ನು ತೋರಿಸ್ತೀವಿ. ಈ ಪುಸ್ತಕದ ಹೆಸರೇನು? ನಾನು ಹೇಳಿದೆ ಶ್ರೀಮನ್ಯಾಯ ಸುಧಾ. ದುರ್ದೈವಕ್ಕೆ ಆ ಅಂತರ್ಗತನವರು ಕಾಲವಾದರು ಇಲ್ಲಿ ಹೋಗಿದ್ದಾರೆ. ಅವರನ್ನ ನಾನೀಗ ರೆಫರ್ ಮಾಡಲಿಕ್ಕೆ ನಮ್ಗೆ ಸಾಧ್ಯವಿಲ್ಲ. ಆದರೆ ಆ ಹುಡುಗಿ ಇದ್ದಾರೆ, ಎಲ್ಲಿದ್ದಾಳೆ ಗೊತ್ತಿಲ್ಲ. ಟ್ರೇಸ್ ಮಾಡಿದರೆ ಆ ಹುಡುಗಿಯನ್ನ ಚೆನ್ನೈ ಕರ್ಕೊಂಡು ಬಂದು, ಅಫ್ಕೋರ್ಸ್ ಈಗ ಅವಳು ಪಾಪ ದೊಡ್ಡವಳಾಗಿರ್ತಾಳೆ, ಕರ್ಕೊಂಡು ಬಂದು ನಿಮ್ಮನ್ನ ಅವಳ ಮಾತಿನಿಂದ ನಿಮಗೆ ಬಿಡಿಸ್ತಿರ್ತಾರೆ ಸಿಕ್ಕರೆ. ಯಾವ ಪ್ರಶ್ನೆ ಕೇಳಿದ್ರು ಇದೇ ಪುಸ್ತಕವನ್ನು ನೀವು ಈ ಪುಸ್ತಕದಿಂದ ಉತ್ತರವನ್ನು ಕೊಡ್ತೀರಲ್ಲ, ಈ ಗ್ರಂಥ ಎಂಥ ಇದು? ಎಲ್ಲಾ ಪ್ರಶ್ನೆಗಳಿಗೂ ಇದರಲ್ಲಿ ಉತ್ತರ ಇದೆಯಲ್ಲ. ಇಷ್ಟು ಅದ್ಭುತವಾಗಿ ಅವರು ಶ್ರೀಮನ್ಯಾಯ ಸುಧಾ ಗ್ರಂಥದ ಪರಿಚಯವೂ ಇಲ್ಲವರಿಗೆ ಅವರನ್ನು ಕೇಳಿದಾಗ ಬಹಳ ಸಂತೋಷಪಟ್ಟರು. ಯಾರು ಬಂದಿದ್ದಾರೆ ಅಂತ ಕೇಳಿದ್ರು. ನಾನು ಹೇಳಿದೆ, ಸಂತೋಷಪಟ್ಟು. ಅವರಿಗೆ ಆ ಭಕ್ತಿ ವಿಶ್ವಾಸಗಳು ಬಹಳ ಇಲ್ಲ, ಹಾಗಾಗಿ ಅದರ ಪರಿಣಾಮವಾಗಲಿಲ್ಲ. ಆದರೆ ಗ್ರಂಥದ ಬಗ್ಗೆ ಮಾತ್ರ ಭಾರಿ ಗೌರವ. ಹೀಗೆ ಮತ್ತೊಂದು ಅಂದ್ರೆ ನಾನು ನೋಡ್ತಿರ್ತೇನೆ, ನಾನು ಅನೇಕ ಬಾರಿ ನೋಡ್ತೇನೆ, ಡಿಡಕ್ಟಿವ್ ಲಾಜಿಕ್ಕು ಅಥವಾ ಸಿಂಪಲಿಕ್ ಲಾಜಿಕ್ಕು ಅಥವಾ ಇಂಡಕ್ಟಿವ್ ಲಾಜಿಕ್ಕು, ಈ ಎಲ್ಲ ಲಾಜಿಕ್ಕಿನ ವಿಷಯ, ಮೆಟಫಿಸಿಕ್ಸಿನ ವಿಷಯ, ಸೈಕಾಲಜಿಯ ವಿಷಯ, ಫಿಲಾಸಫಿಯ ವಿಷಯ, ಎಲ್ಲ ವಿಷಯಗಳನ್ನು ಕೂಡ ಟೀಕಾಕರ್ತವರು ಡೀಲ್ ಮಾಡ್ತಾರೆ. ಡೀಲ ಸಂಕೋಚವಿಲ್ಲದೆ ಡೀಲ. ಈ ತರಹ ಡೀಲ್ ಮಾಡತಕ್ಕಂತಹ ಗ್ರಂಥಗಳಿವೆ. ಅವುಗಳನ್ನ ನಮಗೆ ಲಾಭ ಆಗುವುದೇನೆಂದ್ರೆ 700-800 ವರ್ಷದ ಹಿಂದೆ ಬರೆದ ಗ್ರಂಥವನ್ನು ನಾವು ಅಧ್ಯಯನ ಮಾಡಿದರೂ ಇವತ್ತು ಮೋಸ್ಟ್ ರೆಲೆವೆಂಟ್ ಆದ ಫಿಲಾಸಫಿ, ಮೆಟಫಿಸಿಕ್ಸ್, ಲಾಜಿಕ್, ಅಕಲ್ಟಿಸಂ ಅಥವಾ ಸೈಕಾಲಜಿ ಇವುಗಳ ವಿಷಯದಲ್ಲಿ ಬಂದ ಪ್ರಶ್ನೆಗಳಿಗೆ ಉತ್ತರ ನಮಗೆ ಕೊಡಲಿಕ್ಕಾಗತ್ತೆ. ನಾವು ಓದುವುದರಿಂದಲೇ ವಿ ಗೆಟ್ ಎ ಸಾರ್ಟ್ ಆಫ್ ಟ್ರೈನಿಂಗ್ ಜಸ್ಟ್ ಬೈ ಸ್ಟಡಿ ಶ್ರೀಮನ್ಯಾಯ ಸುಧಾ. ಈ ಪ್ರಶ್ನೆ ಅಲ್ಲಿಲ್ಲ, ಆದರೆ ಆ ಪ್ರಶ್ನೆಗಳಿಗೆ ಉತ್ತರ ಇಲ್ಲ. ಎಷ್ಟು ವಿಚಿತ್ರ. ನಾನು ಎಮೋಷನಲ್ ಆಗಿ ಹೇಳ್ತಾ ಇಲ್ಲ, ಆದರೆ ಇದ್ದದ್ದು ಕಥೆ ನನಗಿದೆ, ಸತ್ಯವನ್ನು ತಿಳಿಸ್ತಾರೆ. ನಾನು ಬಹಳ ಎಮೋಷನಲ್ ಇದ್ದೆ. ಎಸ್ಪೆಷಲಿ ಶ್ರೀಮದಾಚಾರ್ಯರ ಟೀಕಾಕರ್ತಾದ ವಿಷಯದಲ್ಲಿ ತುಂಬಾ ಇದೆ. ಆದರೆ ಈಗ ನಿನ್ನೆ ಇವತ್ತು ಹೇಳುವಾಗ ಅದನ್ನೆಲ್ಲೂ ಮಿಂಗಲ್ ಮಾಡಲಿಕ್ಕೆ ಹೋಗಲಿಲ್ಲ. ಇಂಥ ಗ್ರಂಥವನ್ನು ಬರೆದ ಮಾನಭಾವ ಇಷ್ಟಿಟ್ಟು ಲಲಿತವಾದ ಭಾಷೆ, ಬಹಳ ಸರಳವಾದ ಭಾಷೆ, ಮುತ್ತು ಶಬ್ದ, ಸಣ್ಣ ಸಣ್ಣ ವಾಕ್ಯ, ಜೋನ್ಸಿ ಅಲ್ಲ, ಕ್ರಿಟಿಕ್ ಅಲ್ಲ, ಬೊಂಬಾಸ್ಟಿಕ್ ಅಲ್ಲ, ಪಾಂಪ್ ಇಲ್ಲ, ಸರಳವಾದ ಭಾಷೆ, ಮೃದುವಾದ ಭಾಷೆ, ಗಂಭೀರ ಶೈಲಿ, ತುಂಬಾ ಮನಸ್ಸಿಗೆ ತುಂಬುತ್ತದೆ, ಮನಸ್ಸಿಗೆ ಬಟ್ಟೆ ಅಂಥ ಸುಂದರವಾದಂತಹ ಲೇಖನ. ಅದು ಎಷ್ಟು ಸುಂದರ, ಎಷ್ಟು ಮೋಹಕ ಅಂತ ಅನ್ನೋದಕ್ಕೆ ಒಂದು ಮಾತು ಹೇಳ್ತೇನೆ ನಿಮಗೆ. ಸತ್ಯಪ್ರಮೋದ ತೀರ್ಥ ಶ್ರೀಪಾದಗಳವರ ಹತ್ತಿರ ನಾನು ಪಾಠ ಕೂತಿದ್ದೇನೆ ಅನೇಕ ಬಾರಿ. ನಮ್ಮ ಆಚಾರ್ಯರ ಹತ್ತಿರದ್ದು ಸಮಗ್ರವಾಗಿಯೇ ಶಾಸ್ತ್ರವನ್ನು ಓದಿದ್ದೇವೆ, ಸುಧಾ ಓದಿದ್ದೇವೆ. ಸತ್ಯಾನಂದ ತೀರ್ಥರ ಹತ್ತಿರ ಕೂತಿದ್ದೇವೆ. ಸತ್ಯಾನಂದ ತೀರ್ಥರ ತಂದೆ ಉತ್ತಮಾಚಾರ್ಯರು. ಆ ಉತ್ತಮಾಚಾರ್ಯರು ನಮ್ಮ ಮುಂಬೈಗೆ ಅನೇಕ ಬಾರಿ ಸುಧಾ ಪಾಠ ನಡೆದಾಗ
ಇವರೆಲ್ಲರೂ ಹೇಳಿದಂತಹ ಎರಡು ಮಾತುಗಳು. ಒಂದು ಮಾತು ಏನಂದ್ರೆ, ಟೀಕಾಕೃತ್ಪಾದರ ಗ್ರಂಥಗಳು ಎಷ್ಟೇ ಟೆಕ್ನಿಕಲಿ ಕಠಿಣವಾಗಿದ್ದರೂ ಕೂಡ ಟೆಕ್ನಿಕಲಿ ವಿಷಯ ಬಿಡಿ, ವಿಷಯ ಗಹನವಾಗುವುದಂತೂ ಇದ್ದೇ ಇರುತ್ತೆ, ಟೆಕ್ನಿಕಲಿಯೂ ಗಹನವಾಗಿದ್ದರೂ ಆ ಗ್ರಂಥಗಳನ್ನ ಕೇಳುವಾಗ ಬೇಸರ ಬರುವುದಿಲ್ಲ. ತಮಾಷೆಯಾಗಿ ಒಂದು ಮಾತು ಹೇಳ್ತೇನೆ. ಈ ಸಂದರ್ಭದಲ್ಲಿ ಹೇಳಬಾರ್ದು, ನಿಜ ನನಗೆ ಗೊತ್ತು, ಹಾಗೂ ಹೇಳ್ತೇನೆ. ಹಾಲಿವುಡ್ಡಿನ ಒಬ್ಬ ಪ್ರೊಡ್ಯೂಸರ್, ಡೈರೆಕ್ಟರ್ ಒಂದು ಮಾತು ಬರೆದದ್ದು ನಾನು ನೋಡಿದ್ದೇನೆ. ನಾನು ಅದನ್ನೇ ಓದ್ತೀನಿ ತಿಳ್ಕೊಳ್ತೀನಿ. ಅವನೇನು ಬರೆದಿದ್ದ ಅಂತಂದ್ರೆ, ಇವತ್ತಿನ ಜಗತ್ತಿನೊಳಗೆ ನಮ್ಮ ಸಿನಿಮಾ ಮೂವಿ ಎಷ್ಟು ಸಂಕ್ಷಿಪ್ತವಾಗಬೇಕು ಅಂದ್ರೆ, ಬಿಫೋರ್ ದ ಬ್ಲಾಡರ್ ಗೆಟ್ಸ್ ಫುಲ್ ದ ಮೂವಿ ಶುಡ್ ಕಮ್ ಟು ಎನ್ ಎಂಡ್. ಬ್ಲಾಡರ್ ಫುಲ್ ಆಗೋದರೊಳಗೆ ಮೂವಿ ಮುಗಿಬೇಕು. ಅಷ್ಟು ಚಿಕ್ಕದಾದ ಮೂವಿ ಮಾಡಿ ಅಂದ್ರೆ ಜನ ನೋಡ್ತಾರೆ, ಇಲ್ಲಿ ಬೇಸರದಿಂದ ಗೆದ್ದೋಗ್ತಾರೆ ಅಂತ ಆ ಹಾಲಿವುಡ್ಡಿನ ಪ್ರೊಡ್ಯೂಸರ್ ಅಂಡ್ ಡೈರೆಕ್ಟರ್ ಹೇಳಿದ ಮಾತು. ಆದರೆ ಟೀಕಾಕೃತ್ಪಾದರ ಗ್ರಂಥವನ್ನ 8 ಗಂಟೆ ಪಾಠ ಹೇಳಿದರು, ಕೇಳುವವರೆಗೂ ಬೇಸರ ಬರಲಿಲ್ಲ. ಏನಿದೆ ಇಲ್ಲಿ? ಡಾನ್ಸ್ ಇದೆಯಾ, ಡೈಲಾಗ್ಗಳಿದೆಯಾ, ಜೋಕ್ಸ್ ಇದೆಯಾ, ವಿಜುವಲ್ ಏನಾದ್ರು ಇಂಪ್ಯಾಕ್ಟ್ ಇದೆಯಾ, ಕುಣಿತ ಇದೆಯಾ, ಡಿಶನ್ ಇದೆಯಾ? ಏನಿದೆ? ಅಷ್ಟಿದು ಅಂಥ ಎಂಜಾಯಬಲ್. ಟು ಮೇಕ್ ಎ ಡಸ್ಸೆಸ್ಟ್ ಸಬ್ಜೆಕ್ಟ್ most enjoyable, it depends on the pen of the author. ಅಷ್ಟು ಸುಂದರವಾಗಿ ಬರಿತಾ ಹೋಗ್ತಾನೆ. ಅವು ಏನಾಗತ್ತೆ ಅಂತಂದ್ರೆ, ಆ ಎಲ್ಲಾ ಪ್ರಶಸ್ತಾದ ವಿಷಯಗಳು ಕೂಡ ಪೂರ್ಣ ಜೀರ್ಣವಾಗಿ ಸಮಂಜಸವಾಗಿ ಅದು ತಮ್ಮ ದೇಹದೊಳಗೆ ಗ್ಲೂಕೋಸ್ ಆಗಿ ಬಿಟ್ಟಿರುತ್ತೆ. ಆ ತಿಂದ ಆಹಾರ ಗ್ಲೂಕೋಸ್ ಆದಂತೆ, ಬೋನ್ ನ್ಯಾರೋ ಆದಂತೆ, ಶ್ರೀಮದಾಚಾರ್ಯ ಸಿದ್ಧಾಂತದಲ್ಲ ಅತೀ ಕಠಿಣವಾದ ಅನುಮಾನಾದಿಗಳನ್ನು ಹಿಡಿದು ವಿಶಿಷ್ಟವಿತರಕ್ಕೆಲುವಾದ ತತ್ಥಂಡನಗಳೆಲ್ಲವೂ ಕೂಡ ಅವರಿಗೆ ಪೂರ್ಣ ಜೀರ್ಣವಾಗಿ ಹೋಗಿರುತ್ತೆ. ಆದ್ದರಿಂದ ಅದನ್ನ ಹೇಳುವಾಗ ಅಷ್ಟು ಸರಳವಾಗಿ ಹೇಳಬೇಕು. ನಮಗೆ ಸರಳವಾದ ವಿಷಯವನ್ನು ಕಠಿಣವಾಗಿ ಹೇಳಬೇಕಾಗ್ತದೆ. ನಾವು ಅಷ್ಟು ಕಠಿಣವಾದ ವಿಷಯವನ್ನ ಸರಳವಾಗಿ ಹೇಳುವಂತಹದ್ದು. ಅದರ ಅರ್ಥ, ಹೌ ಮಚ್ ಹಿ ಹ್ಯಾಸ್ ಡೈಜೆಸ್ಟೆಡ್, ಹೌ ಮಚ್ ಹಿ ಹ್ಯಾಸ್ ಅಸಿಮಿಲೇಟೆಡ್, ಹೌ ಮಚ್ ಹಿ ಹ್ಯಾಸ್ ಎಂಜಾಯ್ಡ್ ಅನ್ನುವುದು ಆ ಪೆನ್ನನ್ನು ಅವನ ವ್ಯಕ್ತಿತ್ವದಲ್ಲಿ ಗೊತ್ತಾಗುತ್ತೆ. ಇಂಥ ಅದ್ಭುತವಾದ ಗ್ರಂಥದ ಸರಳ ಮಹಾನುಭಾವರು ಟೀಕಾಕೃತ್ಪಾದ. ಟೀಕಾರಾಯರು ಭಾಗವತಕ್ಕೆ ಬರೆದಿಲ್ಲ, ತಾತ್ಪರ್ಯಕ್ಕೆ ಬರೆದಿಲ್ಲ, ಬೃಹದಾರಣ್ಯಕ್ಕೆ ಬರೆದಿಲ್ಲ, ಛಾಂದೋಗ್ಯಕ್ಕೆ ಬರೆದಿಲ್ಲ, ತಂತ್ರಸಾರಕ್ಕೆ ಬರೆದಿಲ್ಲ, ಐದನೇ ಭಾಷ್ಯಕ್ಕೆ ಬರೆದಿಲ್ಲ, ಅನೇಕ ಗ್ರಂಥಗಳಿಗೆ ಬಿಟ್ಟಿದ್ದಾರೆ. ಆದರೆ ಎಲ್ಲೆಲ್ಲಿ ನಿಮಗೆ ಅಡಚಣೆ ಬರುತ್ತೆ, ಎಲ್ಲೆಲ್ಲಿ ನಿಮಗೆ ಎರಡು ತೊಡರುಗಳು ಬರುತ್ತೆ, ಅಲ್ಲಿ ನಿರ್ಣಯಗಳು ಬೇಕು. ಟೀಕಾಕೃತ್ಪಾದರ ಗ್ರಂಥಗಳ ಸಹಾರ ಪಡೆದೇ ಇದ್ರೆ, ಅದರ ಉಪಕಾರವನ್ನು ಪಡೆದೇ ನಿಮಗೆ ವ್ಯಾಖ್ಯಾನ ಮಾಡಿದ್ದು ಬರೋದೇ ಇಲ್ಲ. ಏನೇ ವ್ಯಾಖ್ಯಾನ ಮಾಡಿ ತೋರಿಸಿ ಅದು ಟೀಕಾಕೃತ್ಪಾದರ ಶೈಲಿನಲ್ಲಿದೆ ಅನ್ನೋದು ಗೊತ್ತಾಗ್ತದೆ.
ಆ ಟೀಕಾಕೃತ್ಪಾದರ ನೆರಳಿನಲ್ಲಿ ಅದರ ಛಾಯೆಯಲ್ಲಿ ಇದು ಬಂದಿತ್ತು ಅಂದರೆ ಮಾತ್ರ ಆ ವ್ಯಾಖ್ಯಾನ ಶುದ್ಧವಾದ ವ್ಯಾಖ್ಯಾನ ಆಗ್ತದೆ. ಇಲ್ಲ ಅಂದ್ರೆ ಎವಳಾಸವಳ ಅಂತಾರಲ್ಲ, ಅಪದ್ಧರ್ವ ಸುಪದ್ಧರ್ವ ಹಾಗಾಗ್ತದೆ, ಅಸಡ್ಢಾಳ ಆಗಿದೆ. ಇದು ಸರಿಯಾಗಿ ಗ್ರಂಥಗಳ ಅರ್ಥವನ್ನು ಮಾಡಿಕೊಳ್ಳಬೇಕು ಅಂತ ಅನ್ನೋ ಪ್ರಯತ್ನವನ್ನು ಮಾಡ್ತಾ ಇರುವಂತಹ ಜ್ಞಾನಿಗಳಿಗೆ ಇದು ಅನುಭವಕ್ಕೆ ಬಂದ ಹಾಳಾದ ಅನುಭವಕ್ಕೆ ಬಂದ ಇದನ್ನೆಲ್ಲ ಹೇಳಬೇಕಾಗುವುದು. ಈ ವಿಧವಾದ ಉಪಕಾರವನ್ನ ಬಹಳಷ್ಟು ಮಾಡಿದ್ದಾರೆ ಟೀಕಾಕೃತ. ಈ ವಿಧವಾದಂತಹ ಗ್ರಂಥಗಳ ಮಹಿಮೆಯನ್ನ ನಾನು ಹೇಳ್ತಾ ಹೋದರೆ ಪ್ರಾಯ ಇನ್ನು ಒಂದು 2-3 ಗಂಟೆ ಆದರೂ ಆಗಿತ್ತು. ಬಹಳ ಹೆಚ್ಚು ಹೇಳುವುದಿಲ್ಲ ನಾನು. ಇಂಥ ಮಹಾನುಭಾವರಾದ ಟೀಕಾಕೃತ್ಪಾದರ ನಾನು ಹೇಳ್ತಿರ್ತೇನೆ. ನಳಕೆರೆಚ್ಚಿ ಹೋಗಿ ಟೀಕಾಕೃತ್ಪಾದರ ಆ ಮೂಲ ವೃಂದಾವನದ ಮುಂದೆ ಕೂತ್ರೆ ತಾಯಿಯ ತೊಡೆ ಮೇಲೆ ಕೂತಾಗ ಚಿಕ್ಕ ಕೂಸಿಗೆ ಮಗುವಿಗೆ ಏನು ಭರವಸೆ, ಅದರ 100 ಕೋಟಿ ಪಟ್ಟು ಹೆಚ್ಚಿನ ಭರವಸೆ, ಸಮಾಧಾನ ಆ ನಳಕೆರೆಯ ಟೀಕಾಕೃತ್ಪಾದರ ವೃಂದಾವನದಲ್ಲಿ. ನಮ್ಮ ತಾಯಿ ಇದ್ದಾರಪ್ಪ, ನಮ್ಮ ತಂದೆ ಇದ್ದಾರೆ, ನಮ್ಮ ಅಣ್ಣ ಇದ್ದಾರೆ, ನಮ್ಮ ಗುರುಗಳಿದ್ದಾರೆ, ನಮ್ಮ ಉದ್ಧಾರ ಮಾಡ್ತಾರೆ. ನಾವು ಏನ್ ತಪ್ಪು ಮಾಡಿದ್ರು ಆ ತಪ್ಪುಗಳನ್ನು ನಿವಾರಣೆ ಮಾಡಿ ಪರಿಹಾರ ಮಾಡಿ ನಮ್ಮ ಉದ್ಧಾರ ಮಾಡ್ತಾರೆ. ತಪ್ಪುಗಳನ್ನು ಇಟ್ಟಲ್ಲ ಅನ್ನುವ ಭರವಸೆ ಟೀಕಾಕೃತ್ಪಾದರ ಗ್ರಂಥಗಳನ್ನು ಓದಿದವರಿಗೆ ಆ ಟೀಕಾಕೃತ್ಪಾದರ ವೃಂದಾವನವನ್ನು ಕಂಡಾಗ ಆಗ್ತದೆ. ಇದು ಮಹಾಜ್ಞಾನಿಗಳ ಹುಚ್ಚು ಅನುಭವ. ಸತ್ಯಪ್ರಮೋದ ತೀರ್ಥರು ಮಳಖೇಡಕ್ಕೆ ಬಂದ್ರೆ he would become just mad. ಸತ್ಯಾತ್ಮತೀರ್ಥರು ಮಳಖೇಡಕ್ಕೆ ಬಂದ್ರೆ ನೀವು ನೋಡ್ಬೇಕು, ಹುಚ್ಚಂತೆ ಇರ್ತಾರೆ. ಆ ವೈಬ್ರೇಷನ್ ಹುಚ್ಚ ಅನ್ನುವ ಶಬ್ದಕ್ಕೆ ತಪ್ಪು ತಿಳಿದಿದ್ದೀವಿ ಅಂದ್ರೆ ಅಷ್ಟು ಭಾವಪರವಶರಾಗಿ ವೃತ್ತಿಪರವಶರಾಗಿ ಟೀಕಾಕೃತ್ಪಾದರ ಉಪಕಾರಗಳನ್ನು ಸ್ಮರಣೆ ಮಾಡ್ತಾ ಇರ್ತಾರೆ. ನಮ್ಮ ವೆಂಕಟನಾಚಾರ್ಯ ಮಳಖೇಡದಲ್ಲಿ ಭಾರಿ ಉತ್ಸಾಹದಿಂದ ಕೆಲಸ ಮಾಡಿದ್ದಾರೆ. ಒಂದು ಬಾರಿ ಹೀಗಾಗಿ ಸ್ವಾಮಿಗಳು ಕಾಶಿಗೆಲ್ಲ ಹೋಗಿ ವಾಕ್ಯಾರ್ಥವನ್ನು ಮಾಡಿಕೊಂಡು ಬಂದರು. ಕಾಶಿಗೆ ಹೋಗಿ ವಾಕ್ಯಾರ್ಥವನ್ನು ಮಾಡಿ ವಾದಗಳನ್ನು ಸೋಲಿಸಿ ಭಾರಿ ಉತ್ತಮವಾದ ರೀತಿಯಲ್ಲಿ ಗೌರವವನ್ನು ಪಡೆದು ಸಿದ್ಧಾಂತವನ್ನು ಸ್ಥಾಪನೆ ಮಾಡಿ ಬರೋದಿತ್ತು. ಬಂದಾಗ ಅವರು ಪ್ರಾಯ ನನಗೆ ನೆನಪಿದ್ದಂತೆ ಹೈದರಾಬಾದ್ ಕಡೆಯಿಂದ ಬಂದರು. ಬಂದಾಗ ಮಳಖೇಡಕ್ಕೆ ಬಂದಾಗ ಸಿದ್ಧಾಂತ ಸ್ಥಾಪನೆ ಮಾಡಿ ವಾದಗಳನ್ನು ಗೆದ್ದು ಬಂದಿದ್ದಾರೆ. ಆದ್ದರಿಂದ ಅವರಿಗೊಂದು ದೊಡ್ಡ ಮಾಲೆ ಹಾಕಬೇಕು ಅಂತ ಗುಲಾಬಿ ಹೂವಿನ ರೋಸಾ ಹೂವಿನ ದೊಡ್ಡ ಮಾಲೆ ಅಂದ್ರೆ ಸುಮಾರು ಎಲ್ಲರಿಗೂ ಇಷ್ಟು ದೊಡ್ಡದಾಗುತ್ತದೆ. 20 ಅಡಿಯ ದೊಡ್ಡ ಮಾಲೆಯನ್ನ ಬೆಂಗಳೂರಿಂದ ಸ್ಪೆಷಲ್ ಆರ್ಡರ್ ಕೊಟ್ಟು ವೆಂಕಟನಾಚಾರ್ಯ ತರಿಸಿದ್ರು. ಸ್ವಾಮಿಗಳು ಹೊರಗಿನಿಂದ ಅವರ ಪದ್ಧತಿ, ಒಳಗೆ ಕಾರು ತರುವುದಿಲ್ಲ, ಕಾರು ಬರುತ್ತೆ, ಕಾರು ಬರುವುದಿಲ್ಲ. ಕಾರಿನಿಂದ ಕೆಳಗಿಳಿದು ನಮಸ್ಕಾರ ಮಾಡಿ ಬರ್ತಾ ಇದ್ದಾರೆ. ವೆಂಕಟನಾಚಾರ್ಯ ಹೋಗಿ ಅವರು ಕೊರಳಿಗೆ ಹಾಕಬೇಕು ಅಂತಂದ್ರೆ ಮಾಸ್ಟರ್ ಟೀಕಾರಾಯರ ಸನ್ನಿಧಾನದೊಳಗೆ ಗೆದ್ದಿದ್ದೇವೆ, ವಾಲಿಗಳನ್ನು ಸೋಲಿಸಿದ್ದೇವೆ ಅನ್ನೋದಕ್ಕಾಗಿ ವಿಜಯಮಾಲೆಯನ್ನು ಹಾಕಿಕೊಳ್ಳುವ ಅಧಿಕಾರ ನಮಗಿಲ್ಲ. ವಿಧಾನ ನಮ್ಮದ ಕ್ರಮಗಳಿಲ್ಲ ಅಂತ ಹೇಳಿ ಆ ಹಾರವನ್ನು ತೆಗೆದಿಟ್ಟು ಹಾಕಬೇಡ ಅಂತ ಇಷ್ಟು ಭಕ್ತಿ ಟೀಕಾಕೃತ್ಪಾದ. ಹೀಗೆ ಒಬ್ಬೊಬ್ಬ ಮಹಾನುಭಾವರಿಗೆ ಇವತ್ತಿನ ವರ್ತಮಾನ ಮಹಾಜ್ಞಾನಿಗಳಿಗೂ ಕೂಡ ಪ್ರಾಮಾಣಿಕವಾಗಿ ಯಾರು ಉಪಕಾರವನ್ನು ನೆನೆಯಬೇಕೋ ಅವರಿಗೆ ಈ ಎಲ್ಲ ವಿಷಯಗಳ ಸ್ಪಷ್ಟವಾದ ಪರಿಚಯವಿದೆ, ಜ್ಞಾನವಿದೆ, ಕಲ್ಪನೆ ಇದೆ. ಅಂಥ ಮಹಾನುಭಾವರು ಆ ಗುರುಗಳು ಟೀಕಾಕೃತ್ಪಾದರು, ಆ ಮಹಾನುಭಾವನ ಟೀಕಾಕೃತ್ಪಾದರು, ಆ ಅತ್ಯಂತ ಮಹನೀಯವಾದ ಶ್ರೀಮನ್ಯಾಯ ಸುಧಾ ಗ್ರಂಥದ ಪಾರಾಯಣ ಇಲ್ಲಾಗಿದೆ. ಅದು 100 ಜನ ಪಂಡಿತರು
ಒಬ್ಬರನ್ನ ಇಬ್ಬರಲ್ಲ, ಒಬ್ಬೊಬ್ಬ ಪಂಡಿತರನ್ನ ಒಂದೊಂದು ಗಳಿಗೆ 1-2 ಗಂಟೆ 3 ಗಂಟೆ ಇಟ್ಕೊಳ್ಳೋದು ಕಷ್ಟ. ಅಂತಂದ್ರು 100 ಜನ ವಿದ್ವಾಂಸರು 4 ದಿನಗಳವರೆಗೆ ಸತತವಾಗಿದ್ದು ಪರಸ್ಪರವಾಗಿ ಮಾತಾಡದೆ, ಆಶ್ಚರ್ಯದ ಸಂಗತಿ, ವಿದ್ವಾಂಸರು ಬಂದಾಗ ಚರ್ಚೆ ಬರ್ತದೆ, ವಾಕ್ಯಾರ್ಥಗಳು ಬರ್ತದೆ, ನಾನಾ ವಿಧವಾದ ಪ್ರಸಂಗಗಳೆಲ್ಲ ಇರುತ್ತೆ. ಬೇಸರವೂ ಬರುತ್ತಂತ ಕೆಲವು ಸಲ ಪಾರಾಯಣ ಮಾಡುವಾಗ ಮಾಡಿಕೊಡಿಸಿ, ನೀವು ಅಷ್ಟೋತ್ತರ ಮಾಡಿಕೊಡಿಸಿ, ಬೆಳಗ್ಗೆ ಸಾಯಂಕಾಲದಲ್ಲಿ 1000 ರೂಪಾಯಿ ಹೋಮನ ನಾನು ಕೊಡ್ತೇನೆ. ಬೇಸರ ಬರ್ತದೆ. ಇಂಥ ಕಠಿಣವಾದ ಗ್ರಂಥಗಳನ್ನ ಈ ಎಲ್ಲ ವಿದ್ವಾಂಸರು ಪಾರಾಯಣ ಮಾಡುವಾಗ 1 ನಿಮಿಷಗಳು ಪರಸ್ಪರವಾಗಿ ಮಾತಾಡದೆ ನಿರಂತರವಾಗಿ ಮಾಡಿ ದೇವರಿಗೆ ಗುರುಗಳಿಗೆ ಸಮರ್ಪಣೆ ಮಾಡಿದ್ದಾರೆ. ಇದು ಸಾಮಾನ್ಯವಲ್ಲ. ಇದು ಏನೋ ಒಂದು ವಿಶಿಷ್ಟವಾದ ಪುಣ್ಯ ನಮ್ಮ ದೇಶಕ್ಕೆ, ವಿಶೇಷವಾಗಿ ಚೆನ್ನೈ ಜನರಿಗೆ ಲಭಿಸಬೇಕಾಗಿದೆ ಅನ್ನೋದಕ್ಕಾಗಿ ಅದ್ಭುತವಾದ ಕಾರ್ಯ. ನಿನ್ನೆ ನಾನು ಹೇಳಿದೆ, ವ್ಯರ್ಥವಾದ ಖರ್ಚು ಮಾಡುವುದು, ಭೋಗಕ್ಕಾಗಿ ಖರ್ಚು ಮಾಡುವುದು 1000 ಜನ, ಕೋಟಿ ಜನ, ಧರ್ಮಕ್ಕಾಗಿ ಮಾಡುವವರು 1000 ಜನ ಇದ್ದಾರೆ. ಆದರೆ ಈ ತರಹದ ಅತ್ಯಂತ ಸಾತ್ವಿಕವಾದಂತಹ ಏನೊಂದು ಧರ್ಮ ಇದೆಯೋ ಆ ಧರ್ಮಕ್ಕೆ ಖರ್ಚು ಮಾಡುವುದು ತುಂಬ ವಿರಳ. ಆ ವಿರಳ ದಾನಿಗಳಲ್ಲಿ ತಾವೆಲ್ಲ ದಾನಿಗಳು ಸೇರಿದ್ದೀರಿ, ಆ ಭಾಗ್ಯವನ್ನು ಬೆಳೆದಿದ್ದೀರಿ. ಸತ್ಯ ಜ್ಞಾನತೀರ್ಥ ಶ್ರೀಪಾದಗಳವರ ಸನ್ನಿಧಾನ, ಸತ್ಯಾತ್ಮತೀರ್ಥ ಶ್ರೀಪಾದಗಳವರ ಆಶೀರ್ವಾದ, ಅನುಗ್ರಹ, ಅಂತರಾಕ್ಷತೆ, ಅರ್ಥಸಾರಥಿಯ ಕರುಣೆ. ಹಾಗಾಗಿ ಈ ಕಾರ್ಯ ಕೈಗೂಡಿದೆ, ಇದರಲ್ಲಿ ವಿವಾದವಿಲ್ಲ. ಅಂಥ ಮಹತ್ತರವಾದ ಕಾರ್ಯವನ್ನು ಮಾಡಿದ ತಮ್ಮೆಲ್ಲರಿಗೆ ವಿಶೇಷವಾದ ಧನ್ಯವಾದಗಳು, ಕೃತಜ್ಞತೆಗಳು.